ನಮಸ್ಕಾರ ವೀಕ್ಷಕರೇ, ನಮ್ಮ ಇಂದಿನ ಆತ್ಮಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಯುವಕರ ತಾಳ್ಮೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ಸಹಿತ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ನಮ್ಮ ಜೊತೆ BK ಅನುರಾಧ ಅಕ್ಕವರು ಬಂದಿದ್ದಾರೆ. ಅಕ್ಕವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಜೊತೆಗೆ ನಮಸ್ಕಾರ ಅಕ್ಕವರೇ. ಓಂ ಶಾಂತಿ. ಅಕ್ಕವರೇ, ಇವಾಗ ತಾವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ನಮ್ಮಲ್ಲಿ ಯುವಕರಲ್ಲಿ ತಾಳ್ಮೆಯ ಕೊರತೆ ಇದೆ, ಅಂದರೆ ವರ್ತಮಾನ ಸಮಯದ ಯುವಕರಲ್ಲಿ ತಾಳ್ಮೆಯ ಕೊರತೆ ಇದೆ ಅಂತ ಹೇಳ್ತಾ ಇದ್ರಿ. ಈ ತಾಳ್ಮೆಯ ಕೊರತೆಯಿಂದ ಏನೇನು ಅನಾಹುತಗಳು ಆಗ್ತವೆ ಅನ್ನೋದನ್ನ ಸ್ವಲ್ಪ ಇವತ್ತು ತಿಳಿಸ್ಕೊಡ್ತೀರಾ ಅಕ್ಕವರೇ? ನಾವು ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ದೀವಿ, ಇವತ್ತಿನ ವರ್ತಮಾನ ಸಮಯದಲ್ಲಿ ಖಾಸಾಗಿ ಯುವಕರಲ್ಲಿ ಅದೊಂದು ಪೇಷನ್ಸ್ ಏನಿದೆ, ತಾಳ್ಮೆ ಅನ್ನೋದಿದೆ, ಬಹಳ ಕಡಿಮೆ ಇದೆ. ಅದಕ್ಕಾಗಿ ಆ ತಾಳ್ಮೆಯನ್ನು ಕಳ್ಕೊಂಡು ಅನೇಕ ಸಂಬಂಧಗಳನ್ನು ಸಹ ಅವ್ರು ಕಳ್ಕೊತಾ ಇರ್ತಾರೆ. ಜೊತೆಗೆ ಅವರೇನು ಒಂದು ಗುರಿ ಮುಟ್ಟಬೇಕಾಗಿತ್ತು, ಫಾಸ್ಟ್ ಲೈಫ್ನಲ್ಲಿ ಇಷ್ಟೊಂದು ಫಾಸ್ಟಾಗಿ ಅಥವಾ ಶಾರ್ಟ್ಕಟ್ ಮಾರ್ಗವನ್ನು ತಗೊಂಡು ಅವ್ರು ತಮ್ಮ ಒಂದು ಶ್ರೇಷ್ಠವಾದಂತಹ ಗುರಿಯನ್ನು ಮುಟ್ಟಬೇಕಾಗಿತ್ತು. ಅದನ್ನು ಮುಟ್ಟಲಾರದೆ ಬೇರೆ ಮಾರ್ಗದಲ್ಲೇ ಹೋಗಿ ಬೇರೆ ಗುರಿಯನ್ನೇ ಅವ್ರು ಮುಟ್ತಾ ಇದ್ದಾರೆ. ಯಾವಾಗ ಆ ಸ್ಥಿತಿಯಲ್ಲಿ ಬಂದುಬಿಡ್ತಾರೆ, ಆ ಸ್ಥಿತಿಯಲ್ಲಿ ಬಂದು ಸ್ವಲ್ಪ ಗೊಂದಲದಲ್ಲಿ ಸಿಕ್ಕಾಕೊಂಡು ಆವಾಗ ಅವ್ರು ಏನಾಗ್ಬಿಡ್ತಾರೆ ಅಂದರೆ ಡಿಸ್ಅಪಾಯಿಂಟೆಡ್ ಆಗಿಬಿಡ್ತಾರೆ, ನಿರಾಶಾವಾದಿಗಳಾಗ್ಬಿಡ್ತಾರೆ. ಆಮೇಲೆ ವಿಚಾರ ಮಾಡ್ತಾರೆ, ಇದನ್ನು ನಾನು ತಗೊಳ್ಳೋಂತಹ ಮಾರ್ಗ ಸರಿಯಾಗಿದೆ ಅಥವಾ ಇಲ್ವೋ ಅಂಥೇಳಿ ತಾವೇ ಏನಾಗ್ಬಿಡ್ತಾರೆ ಅಂತಂದರೆ ವಿಚಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅಥವಾ ಅದರಿಂದ ಅನೇಕ ದುಷ್ಪರಿಣಾಮ ಅಂತಂದರೆ ಡಿಪ್ರೆಷನ್ದಲ್ಲಿ ಹೋಗ್ಬೋದು, ಒತ್ತಡದಲ್ಲಿ ಬಂದು ನಾನಾ ಪ್ರಕಾರದ ಒಂದು ಈ ಇವತ್ತಿನ ಸಮಯದಲ್ಲಿ ವರ್ತಮಾನ ಸಮಯದಲ್ಲಿ ಯುವಕರಿಗೆ ಅನೇಕ ಚಟಗಳನ್ನು ನಾವು ನೋಡ್ತಾ ಇದ್ದೀವಿ. ಅಥವಾ ಅದರಲ್ಲಿ ಹೋಗ್ಬೋದು ಇವತ್ತಿನ ಯುವಕರು. ಈ ರೀತಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದರಿಂದ ಅನೇಕ ಪ್ರಕಾರದ ಒಂದು ದುಷ್ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ. ಅಕ್ಕವರೇ, ಇವತ್ತಿನ ಯುವಕರಲ್ಲಿ ಈ ಥರ ತಾಳ್ಮೆ ಕೊರತೆ ಇದೆ, ಈ ಕೊರತೆಯಿಂದ ಈ ಥರ ದುಷ್ಪರಿಣಾಮಗಳು ಆಗ್ತವೆ, ಇವೆಲ್ಲ ನಾವು ಕೇಳಿದ್ವಿ. ಅದಕ್ಕೆ ಇವತ್ತು ಇವಾಗಿನ ಯುವಕರ ಜೊತೆ ತಂದೆ ತಾಯಿಯ ಪಾತ್ರ ಹೇಗಿರಬೇಕು ಅಂತ ನಾನು ತಮಗೆ ಕೇಳ್ತಾ ಇದ್ದೀನಿ. ಯಾಕೆ ಅಂತೇಳಂದರೆ ನಮಗೆಲ್ಲ ಗೊತ್ತಿದ್ದಿದೆ, ತಾಯಿ ತಂದೆ ಯಾವತ್ತು ಪ್ರೀತಿಯಿಂದ ಮಕ್ಕಳು ನೋಡ್ತಾರೆ, ಅವ್ರ ಶಿಕ್ಷಣಕ್ಕಾಗಿ ಏನೆಲ್ಲ ಸಹಾಯ ಮಾಡ್ತಾರೆ, ತಮಗೇನೇ ಕಷ್ಟ ಇದ್ದರು ಅದನ್ನೆಲ್ಲ ಬದಿಗೊತ್ತಿ ಅದನ್ನೆಲ್ಲ ಎದುರಿಸ್ತಾ ನಮ್ಮ ಮಕ್ಕಳು ಉನ್ನತಿನ ಹೊಂದಬೇಕು, ಒಳ್ಳೆ ಶಿಕ್ಷಣನ ಪಡಿಬೇಕು, ನಮ್ಮ ಮಕ್ಕಳು ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಅನ್ನಿಸ್ಕೋಬೇಕು. ಈ ಥರ ಮುಂಚೆ ಸಹಿತನೂ ತಾಯಿ ತಂದಿದ್ರಿಗೆ ಆ ಥರ ಇತ್ತು. ಮೊದಲಿನ ಕಾಲದಲ್ಲೂ ತಾಯಿ ತಂದೆಯವ್ರಿಗೆ ಅದ್ರ ಬಗ್ಗೆ ಕಾಳಜಿ ಇತ್ತು, ಅವರೆಲ್ಲ ಆ ಥರ ನಡ್ಕೋತಾ ಇದ್ರು, ಮಾಡಿದರು, ಅದೆಲ್ಲ ಸರಿ. ಆದರೆ ಇವಾಗಿನ ಸಮಯದಲ್ಲಿ ಈ ವರ್ತಮಾನ ಸಮಯದ ಯುವಕರ ಜೊತೆ ತಂದೆ ತಾಯಿಯ ಪಾತ್ರ ಯಾವ ಟೈಪ್ ಇರಬೇಕು ಅಂತೀರಾ? ಇವತ್ತಿನ ಸಮಯದಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳ ಮಹತ್ವಪೂರ್ಣವಾದಂಥ ಪಾತ್ರ ಆಗಿದೆ. ನಾವು ನೋಡ್ತೀವಿ, ಮೊದಲಿನ ಸಮಯದಲ್ಲಿ ತಂದೆ ತಾಯಿಗಳಿಗೆ ಎಷ್ಟೋ ಮಕ್ಕಳಿದ್ರೂ ಸಹ ಅವ್ರು ಆಡ್ತಾ ಏನಾಗ್ತಾಯಿದ್ರು, ಬೆಳೀತಾ ಇದ್ರು. ಅವರೆಲ್ಲರೂ ಸಹ ಕೆಲವೊಂದು ನೈತಿಕ ಮೌಲ್ಯಗಳನ್ನು ತಂದೆ ತಾಯಿಗಳಿಂದ ಕಲಿತಾ ಇದ್ರು. ಇವತ್ತು ಮಕ್ಕಳನ್ನೇ ಸ್ವಲ್ಪ ಮುಂದುವರಿಸಬೇಕಾದ್ರೆ ಇವತ್ತಿನ ತಂದೆ ತಾಯಿಗಳು ತಾವು ರೋಲ್ ಮಾಡೆಲ್ ಆಗಿರಬೇಕು, ತಾವು ಒಂದು ಎಕ್ಸಾಂಪಲ್ ಆಗಿರಬೇಕು. ಮಕ್ಕಳ ಎದುರುಗಡೆ ಅವರು ಮೊದಲು ಚಿಕ್ಕ ಮಕ್ಕಳಿದ್ದಾಗ ಅವರಿಗೆ ಪೋಷಕರಾಗಿ ತಂದೆ ತಾಯಿಗಳಾಗಿ ಬಹಳ ಪ್ರೀತಿಯಿಂದ ಪಾಲನೆ ಕೊಟ್ಟ ನಂತರ ಯಾವಾಗ ಅವರು ಚಿಕ್ಕವರಿದ್ದಾಗಲೇ ಹೆಂಗೆ ಅವ್ರು ಪಾಲನೆ ಕೊಡ್ತಾ ಇದ್ರು, ಆದರೆ ದೊಡ್ಡವರಾದ ಮೇಲೆ ಅದೇ ಒಂಥರ ಪಾಲನೆ ಅವರಿಗೆ ನಡೆಯೋದಿಲ್ಲ ಅವಾಗ. ಆಮೇಲೆ ಯಾವಾಗ ಅವರು ಬೆಳೀತಾ ಹೋಗ್ತಾರೆ ಆವಾಗ ಅವರ ಒಂದು ತಂದೆ ತಾಯಿಗಳ ಪಾತ್ರವನ್ನು ಬಿಟ್ಟು ಅವ್ರೇನಾಗಬೇಕಂದ್ರೆ ಮಿತ್ರರ ಒಂದು ರೋಲನ್ನು ಅವಾಗಿನ ಸಮಯದಲ್ಲಿ ಮಾಡಬೇಕಾಗುತ್ತೆ. ಯಾಕಂದರೆ ಯಾವಾಗ ಮಕ್ಕಳು ಯೌವನ ಅವಸ್ಥೆಯಲ್ಲಿ ಬಂದಾಗ ಅವ್ರದ್ದೇ ಆದಂಥ ಕೆಲವೊಂದು ಸಮಸ್ಯೆಗಳಿರ್ತವೆ. ಒಂದು ಬಾಡಿಯಲ್ಲೂ ಚೇಂಜಸ್ ಬರ್ತಾ ಇರ್ತದೆ, ಮತ್ತು ಇನ್ನೊಂದನ್ನು ಫ್ರೆಂಡ್ ಸರ್ಕಲ್ನಲ್ಲೂ ಚೇಂಜಸ್ ಬರ್ತಾ ಇರ್ತದೆ, ಮತ್ತು ಎಲ್ಲ ಪ್ರಕಾರದಿಂದ ಅವರಲ್ಲಿ ಏನಾಗ್ತದೆ ಪರಿವರ್ತನೆ ಬರ್ತಾ ಇರುತ್ತೆ. ಸೊ ಅಂಥ ಸಮಯದಲ್ಲಿ ತಂದೆ ತಾಯಿಗಳು ಅದೇ ಸಣ್ಣ ಮಕ್ಕಳಿಗೆ ಯಾವ ರೀತಿ ವರ್ತನೆ ಮಾಡ್ತಾ ಇದ್ರು ಇವಾಗಲೂ ಆ ರೀತಿ ವರ್ತನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಆ ತಂದೆ ತಾಯಿಗಳಿಗೆ ಮಕ್ಕಳು ಹೆದರಿ ಕೆಲವೊಂದು ಮಾತುಗಳನ್ನು ಮುಚ್ಚಿಟ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮುಚ್ಚಿಟ್ಟಾಗ ಅನೇಕ ಅನಾಹುತಗಳು ಆಮೇಲೆ ಆಗ್ತವೆ. ಅದಕ್ಕೆ ಇವಾಗಿನ ತಂದೆ ತಾಯಿಗಳು ತಾವೇ ಮಕ್ಕಳ ಜೊತೆಗೆ ಯಾವ ರೀತಿ ವ್ಯವಹಾರ ಮಾಡಬೇಕು, ಒಂದು ಫ್ರೆಂಡ್ ಆಗಿ ಹೇಳ್ತಲ್ಲ, ಮಗನಾಗಿ ಯಾವಾಗ ನಾವು ವ್ಯವಹಾರ ಮಾಡೋದಿಲ್ಲ. ಅವನಿಗೆ ತಂದೆ ಇದ್ದವನು ಏನಪ್ಪ ನಾನು ನಿನ್ನ ಜೊತೆಗೆ ನೀನು ಸಮನಾಗಿದ್ದೀನಿ, ನಿನ್ನ ಫ್ರೆಂಡ್ ಆಗಿದ್ದೀನಿ ಅಂತ ಯಾವಾಗ ಅವ್ರು ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆವಾಗ ಆ ಯುವಕ ಅಥವಾ ಯುವತಿನೂ ಏನು ಮಾಡ್ತಾರೆ ಅಂತಂದರೆ ಆ ತನ್ನ ಎಲ್ಲ ಸಮಸ್ಯೆಗಳನ್ನು ಫ್ರೀಯಾಗಿ ಸ್ವತಂತ್ರವಾಗಿ ಆ ತನ್ನ ಏನೇನು ಪ್ರಾಬ್ಲಮ್ಸ್ಗಳೇನಿರ್ತಾವಲ್ಲ ಅವುಗಳನ್ನೆಲ್ಲ ತಂದೆ ತಾಯಿಗಳ ಎದುರುಗಡೆ ಹೇಳ್ಬೋದು ಅವರು.
ಈ ಮುಖ್ಯವಾದಂಥ ವಿಷಯವನ್ನ ತಂದೆ ತಾಯಿಗಳು ಗಮನದಲ್ಲಿ ಇಟ್ಕೊಳ್ಬೇಕು ವರ್ತಮಾನ ಸಮಯದಲ್ಲಿ. ಅದ್ರ ಜೊತೆಗೆ ಅವರಲ್ಲೂ ಸಹ ಕೆಲವೊಂದು ಪರಿವರ್ತನೆಗಳನ್ನ ಅವ್ರು ತರಬೇಕಾಗತ್ತೆ. ಮಕ್ಕಳಿಗಾಗಿ ತಾಯಿ ತಂದೆನೂ ಆಗ್ಬೇಕಾಗತ್ತೆ ಸಮಯಕ್ಕನುಸಾರವಾಗಿ ಅಂತ ತಾವು ಅದನ್ನ ಹೇಳ್ತಾ ಇದ್ದೀರಾ. ಪರಿವರ್ತನೆ ಅವರಲ್ಲೂ ಸ್ವಲ್ಪ ಬೇಕಾಗುತ್ತೆ. ಅವರಲ್ಲಿ ನೈತಿಕತೆ ಇತ್ತು, ಅವರಲ್ಲಿ ಆ ತಾಳ್ಮೆ ಗುಣ ಇತ್ತು, ಅಥವಾ ಅವರಲ್ಲೇ ಎಲ್ಲ ಒಳ್ಳೆ ಗುಣ ಇತ್ತು ಅಂತಂದ್ರೆ ಆಟೋಮೆಟಿಕ್ಲಿ ಅವ್ರು ಹೇಳಿದ ಪ್ರಭಾವ ಮಕ್ಕಳ ಮೇಲೇನೂ ಏನಾಗುತ್ತೆ ಅಂದ್ರೆ ಬೀಳುತ್ತೆ. ಈಗ ತಂದೆ ತಾಯಿಗಳು ಹೇಳೋದು ಬೇರೆ ಮಾಡೋದು ಬೇರೆ ಆದಾಗ ಅವ್ರಿಗೆ ಏನ್ ಅನಿಸುತ್ತೆ ಅಂತಂದ್ರೆ ಆ ಮಾತನ್ನ ದೊಡ್ಡ ಮಕ್ಕಳು ಇನ್ನು ಸಣ್ಣವ್ರು ಸ್ವೀಕಾರ ಮಾಡಬಹುದು. ಚಿಕ್ಕವರಿದ್ದಾಗ ಯಾವಾಗ ಬೆಳಿತಾರಲ್ಲ, ಬೆಳೆದಾಗ ದೊಡ್ಡವರಾದಾಗ ಆ ತಂದೆ ತಾಯಿಗಳ ಮಾತನ್ನ ಅವ್ರು ಕೆಲವೊಂದ್ಸಲ ಕೇಳೋದಿಲ್ಲ. ಯಾಕಂದ್ರೆ ನಿಮ್ಮನ್ನ ನೀವು ನೋಡ್ಕೊಳ್ರಿ ಅಂತ ಹೇಳ್ತಾರ ಅವ್ರು. ಸ್ವಯಂ ಪರಿವರ್ತನೆ ಅವರು ಏನಾಗ್ಬೇಕಂತಂದ್ರೆ ಅದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗ್ಬೇಕು, ಅವರು ಪರಿವರ್ತನೆ ಆಗ್ಬೇಕು. ಪರಿವರ್ತನೆ ಆಗಿ ಅವರಿಗೆ ಬಹಳ ಒಂದು ಪ್ರೀತಿಯಿಂದ, ಒಂದು ಸಮಾನತೆಯ ದೃಷ್ಟಿಯಿಂದ ಮೌಲ್ಯ ಭರಿತವಾದ ಶಿಕ್ಷಣವನ್ನ ಕೊಟ್ಟಾಗ ಅವಾಗ ಏನಾಗುತ್ತೆ, ಅವ್ರಿಗೂ ಏನಾಗುತ್ತೆ ಸರಿ ಒಂಥರ ಗೈಡೆನ್ಸ್ ಮಾಡಿದ ಹಾಗೆ ಅನಿಸುತ್ತೆ. ಆ ತರದಲ್ಲಿ ನೋಡಿದ್ರೆ ಮನೆಯೇ ಮೊದಲ ಪಾಠಶಾಲೆ ಅಂತಾರಲ್ಲ, ಅದು ಚಿಕ್ಕ ಮಕ್ಕಳಲ್ಲಿ ಅಂತ ಅಷ್ಟೇ ಅಲ್ಲ, ಇವಾಗ ಸಹಿತ ಈ ಒಂದು ಯುವಾವಸ್ಥೆಯಲ್ಲಿ ಸಹಿತಾನು ಅಂದ್ರೆ ಇಲ್ಲಿ ಸಹಿತಾನು ತಾಯಿ ತಂದೆನೇ ಮೊದಲು ಸ್ವಯಂ ಪರಿವರ್ತನೆ ಆಗಬೇಕು, ಆಮೇಲೆ ಮಕ್ಕಳಿಗೆ ಹೇಳಬೇಕು. ಅಂದ್ರೆ ಇದು ನೋಡಿದ್ರೆ ಅಲ್ಲ, ಯಾವುದೋ ಒಂದು ವಯಸ್ಸಲ್ಲೂ ಮನೆಯೇ ಮೊದಲ ಪಾಠಶಾಲೆ ಅಂತ ಅವಾಗ ಚಿಕ್ಕವರಿದ್ದಾಗಾಯ್ತು. ಈ ಯುವಾವಸ್ಥೆಯಲ್ಲಿ ಸಹಿತಾನು ಈ ತರ ತಾಯಿ ತಂದೆದೇ ರೋಲ್ ಇದೆ, ಮಹತ್ವದ ರೋಲ್ ಇದೆ ಅಂತ. ಅದನ್ನ ಇವತ್ತಿನ ಸಮಯದಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ಬಹಳ ಫಾಸ್ಟ್ ಲೈಫ್ ಇದೆ. ಆ ಫಾಸ್ಟ್ ಲೈಫ್ ನಲ್ಲಿ, ಮಷೀನಿನ ಜಗತ್ತಿನಲ್ಲಿ ಇವಾಗ ಮಕ್ಕಳನ್ನು ಏನಾಗಿಬಿಟ್ಟಿದ್ದಾರೆ ಅಂದ್ರೆ ನಾವು ಹೇಳ್ತೇವೆ ಡಿಜಿಟಲ್ ವರ್ಲ್ಡ್ ಅಂತ ಹೇಳ್ತೀವಿ ನಾವು. ಆ ಡಿಜಿಟಲ್ ವರ್ಲ್ಡ್ ನಲ್ಲಿ ಮಕ್ಕಳ ಮೈಂಡ್ನು ಬಹಳ ಶಾರ್ಪ್ ಇದೆ. ಹೌದು, ಮಕ್ಕಳ ಮೈಂಡ್ ಇಷ್ಟು ಶಾರ್ಪ್ ಇದೆಲ್ಲ. ಇವತ್ತಿನ ಮಕ್ಕಳಷ್ಟೇ ಅಲ್ಲ, ಯುವಕರು ಸಹ ತಂದೆ ತಾಯಿಗಳಿಗೆ ತಾವೇನು ತಪ್ಪು ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು ಅದನ್ನೂ ಅವರೇ ಹೇಳುವಂತ ಅವರಲ್ಲಿ ಏನಿದೆ ಅಂತಂದ್ರೆ ಅಷ್ಟು ಒಂಥರ ಇದಿರುತ್ತೆ. ಅದಕ್ಕಾಗಿ ಆ ಮಕ್ಕಳಲ್ಲಿ ಅಥವಾ ಯುವಕರಲ್ಲಿ ಅದನ್ನ ಚೇಂಜಸ್ ತರಬೇಕಾದ್ರೆ ತಾವು ಸಹ ಅದನ್ನ ಮಾಡಿ ತೋರಿಸ್ಬೇಕು. ಅವರು ಯಾರನ್ನ ನಾವು ಮಗು ಅಂತ ತಿಳ್ಕೊಂಡಿರ್ತೀವಿ ಅವರೇ ನಮ್ಮ ಅಪ್ಪ ಆಗಿರ್ತಾರೆ ಅನ್ನೋದನ್ನು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಅದಕ್ಕೆ ಆ ರೀತಿ ಇದೆ. ಹಾಗಾದ್ರೆ ಇವಾಗ ತಾಯಿ ತಂದೆಯರ ಪಾತ್ರ ಇವತ್ತು ಏನಿದೆ ಅಂದ್ರೆ ಅವ್ರ ಜೊತೆ ನಾವು ಮಿತ್ರರಾಗಿ ಇವತ್ತು ಪಾತ್ರ ಮಾಡಿದಾಗ ಅವರು ತಮ್ಮ ಮನಸ್ಸಿಂದ ಏನೆಲ್ಲಾನು ಹೇಳ್ಕೊಳ್ತಾರೆ, ಫ್ರೀಯಾಗಿ ಸ್ವತಂತ್ರವಾಗಿ ಎಲ್ಲ ಹೇಳ್ಕೊಂಡು ಮುಕ್ತ ಮನಸ್ಸಿನಿಂದ ಅವರು ಒಂದು ಜೀವನನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಕ್ಕೋರೆ ಇವಾಗಿನ ಮಕ್ಕಳು ಯಾವ ಥರ ಎಗರಾಡ್ತಾ ಇದ್ದಾರೆ ಅಂತಂದರೆ, ಅಂದರೆ ನಮಗೆ ಸ್ವಾತಂತ್ರ್ಯ ಬೇಕು ಅಂದರೆ ಇವಾಗ ತಾಯಿ ತಂದೆ ತಮ್ಮದು ಏನಾದ್ರು ತಪ್ಪಾಗಿದ್ರು ಇಲ್ಲ ನೀನು ನಿಂಗೆ ಕಟ್ಟಾಗ್ತೀಯ ನೋಡು, ನಾವೇನಾದ್ರು ಮಾಡಬೇಕು ಅಂದರೆ ನೀನು ನನಗೆ ಈ ಥರ ನೀನು ಎಲ್ಲದಕ್ಕೂ ಹಿಡಿತೀಯ ನೋಡು ಮಾತಲ್ಲಿ, ನೀ ಫ್ರೀಯಾಗಿ ಬಿಡ್ತಾ ಇಲ್ಲ ನೋಡು, ಈ ಥರ ಮನೆಯೊಳಗೂ ಹೇಳ್ಬೋದು, ಅಥವಾ ತಮ್ಮ ಫ್ರೆಂಡ್ಸ್ಗಳ ಜೊತೆ ಆಗಲಿ ಅಥವಾ ತಮ್ಮ ಸಂಬಂಧಿಕರ ಜೊತೆ ಆಗಲಿ ಇದೊಂದು ಮಾತು ಕೇಳಿಸಿ ಬರ್ತಾ ಇದೆ. ಅಂದರೆ ನಮ್ಗೆ ಫ್ರೀಡಮೇ ಇಲ್ಲ ಈ ಥರ. ಅದಕ್ಕೆ ಯಾವ ಥರದ್ದು ಫ್ರೀಡಮ್ಮನ್ನ ಇವತ್ತು ತಾಯಿ ತಂದೆ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಇದ್ದೀನಿ ನಾನು. ಇವತ್ತಿನ ಯುವಕರಲ್ಲಿ ಇದು ಒಂದು ಮಾತು ಹೆಚ್ಚಾಗಿ ನಾವು ಕೇಳ್ತಾ ಇದ್ದೀವಿ, ಸ್ವತಂತ್ರತೆ ಬೇಕು, ನಮ್ಮ ಮಾತಿನಲ್ಲಿ ಸ್ವತಂತ್ರತೆ ಬೇಕು, ನಾವೇನ್ ಮಾಡ್ತಾ ಇದೀವಿ ಅದರಲ್ಲಿ ಸ್ವತಂತ್ರತೆ ಬೇಕು, ಅಥವಾ ಹೊರಗಡೆ ನಾವು ಹೋದಾಗ ತಂದೆ ತಾಯಿಗಳು ನಮ್ಮನ್ನು ಬಿಡೋದಿಲ್ಲ, ರಾತ್ರಿ ಆದ ತಕ್ಷಣ ನೀವು ಮತ್ತೆ ವಾಪಸ್ ಮನೆಗೆ ಬರಬೇಕು, ಅಥವಾ ಆ ದೋಸ್ತನ ಜೊತೆ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ ಅಂತ ಹೇಳಿ ಅನೇಕ ಕಟ್ಟಪ್ಪನೆಗಳಿಗೆ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಮಕ್ಕಳಿಗೆ ಅದನ್ನ ಕೆಲವೊಂದು ಬ್ಯಾರಿಯರ್ ಹಾಕ್ಬಿಟ್ಟಿರ್ತಾರೆ. ಇಲ್ಲಷ್ಟೇ ಇರಬೇಕು, ಇಲ್ಲಷ್ಟೇ ಹೋಗ್ಬೇಕು, ಈ ರೀತಿ ಮಾಡಬೇಕು ಅನ್ನುವಂಥ ಮನೋಭಾವನೆ ಅದನ್ನೇನಾಗ್ಬಿಟ್ಟಿದೆ ಅಂತಂದ್ರೆ ಆ ಮಕ್ಕಳಿಗೆ ಏನ್ ಅನ್ಸ್ತದೆ ಅಂತಂದ್ರೆ, ಇಲ್ಲ ನಮ್ಮ ತಂದೆ ತಾಯಿಗಳು ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಸ್ವತಂತ್ರತೆ ಏನಿದೆ ಅದನ್ನೆಲ್ಲ ಏನ್ ಮಾಡ್ತಾರೆ ಕಸಿದುಕೊಳ್ತಾ ಇದ್ದಾರೆ ಅಂತ ಅನ್ನುವಂತ ಮನೋಭಾವನೆ ಇವತ್ತಿನ ಯುವಕರಲ್ಲಿ ಬಂದ್ಬಿಟ್ಟಿದೆ. ಸೊ ಅದನ್ನ ಮೊದಲು ನಾವು ಸ್ವತಂತ್ರತೆ ಈ ಶಬ್ದದ ಅರ್ಥವನ್ನ ತಿಳ್ಕೊಳ್ಬೇಕಾಗಿದೆ. ಸ್ವತಂತ್ರತೆ ಅಂತ ಎದಕ್ಕೆ ಹೇಳ್ತೀವಿ? ನಾವು ಮರ್ಯಾದೆಯನ್ನು ಬಿಟ್ಟು ಎಲ್ಲಿ ಬೇಕಾದಲ್ಲಿ ತಿರುಗಾಡುವುದಕ್ಕೆ ಅಥವಾ ಏನ್ ಬೇಕಾದ್ ಮಾಡುವುದಕ್ಕೆ ಸ್ವತಂತ್ರತೆ ಅಂತ ಹೇಳೋದಿಲ್ಲ. ಮತ್ತೆ ಸ್ವತಂತ್ರತೆ ಅಂದ್ರೆ ಸ್ವಚ್ಛಂದತೆ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು. ಇವಾಗಿನ ಕೆಲವೊಂದು ಮೆಟ್ರೋ ಸಿಟಿಗಳಲ್ಲಿ ಇವತ್ತಿನ ಯುವಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ತಮ್ಮ ದೋಸ್ತುಗಳ ಜೊತೆಗೆ ಫ್ರೆಂಡ್ಸ್ಗಳ ಜೊತೆಗೆ ಎಲ್ಲೆಲ್ಲೋ ರಾತ್ರಿ ಕ್ಲಬ್ಗಳಿಗೆ ಹೋಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಯುವತಿಯರನ್ನು ಹೋಗ್ತಾ ಇದ್ದಾರೆ. ಅಥವಾ ಯಾವ ರೀತಿ ಬಟ್ಟೆಗಳನ್ನು ನಾವು ಹಾಕೊಳ್ಬೇಕಾಗಿತ್ತು ಆ ಬಟ್ಟೆಗಳ ಒಂದು ಮರ್ಯಾದೆಯನ್ನು ಬಿಟ್ಟನು ಸಹ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ಬೇರೆ ಬಟ್ಟೆಗಳನ್ನ ಪಾಶ್ಚಾತ್ಯ ಒಂದು ಸಭ್ಯತೆಗೆ ಆಕರ್ಷಿತರಾಗಿ ಫ್ಯಾಷನ್ಗೋಸ್ಕರ ಇವತ್ತಿನ ಯುವತಿಯರು ಫ್ಯಾಷನ್ಗಾಗಿ ಮಹತ್ವವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ನಾವು
ನಮ್ಮ ಚರಿತ್ರವನ್ನ ಅಂದ್ರೆ ಮುಚ್ಕೊಳ್ಬೇಕಾಗಿತ್ತು ಅದನ್ನ ನಾವೇನ್ ಮಾಡ್ತೇವೆ, ಬಾಹಿರಿಕವಾಗಿ ತೆರಿತಾ ಇದ್ದೀವಿ. ಎಲ್ಲಿ ನಾವು ತೆರಿಬೇಕಾಗಿತ್ತು ಅದನ್ನ ಮುಚ್ಕೊಳ್ತಾ ಇದ್ದೀವಿ. ಸೊ ಈ ಒಂದು ಇವತ್ತಿನ ಯುವಕರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದಕ್ಕೆ ನಾವು ಸ್ವಚ್ಛಂದತೆ, ಸ್ವತಂತ್ರತೆ ಅಂತ ಅನ್ನೋದಿಲ್ಲ. ಸ್ವತಂತ್ರತೆ ಅಂತಂದ್ರೇನು? ಇದೇ ಸ್ವತಂತ್ರತೆಯ ಒಂದು ಅರ್ಥ ಆಗಿದೆ. ನಮ್ಮ ಭಾರತೀಯ ಒಂದು ಮಹಾನ್ ಪುರುಷರು ಆ ಸ್ವತಂತ್ರವನ್ನ ಗಳಿಸ್ಬೇಕಾದ್ರೆ ಎಷ್ಟೋ ಅವ್ರೇನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಕಷ್ಟಗಳನ್ನು ಸಹನೆ ಮಾಡಿಕೊಂಡು ತಮ್ಮ ಜೀವವನ್ನ ಇದಕ್ಕೆ ಸೈಡ್ ಅಂದ್ರೆ ಬದಿಯಲ್ಲಿ ಇಟ್ಕೊಂಡು ತಮ್ಮ ಪ್ರಾಣಕ್ಕೆನೆ ಅಂದ್ರೆ ಹಾನಿ ಆದ್ರೂ ಸಹ ತಮ್ಮ ಪರಿವಾರ ಒಂದು ಎನ್ನು ಆದ್ರೂ ಬಲಿದಾನವನ್ನ ಕೊಟ್ಟು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಆ ಸ್ವತಂತ್ರತೆಯ ಅರ್ಥನೇ ಇವತ್ತಿನ ಯುವಕರು ತಿಳ್ಕೊಂಡಿಲ್ಲ. ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಮಾಡಿದರೆ ಅದೇ ಸ್ವತಂತ್ರತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ನಾವು ಸ್ವತಂತ್ರತೆ ಅಂತ ಅನ್ನೋದಿಲ್ಲ. ಆ ಸ್ವತಂತ್ರತೆ ಅಂತಂದ್ರೆ ಸ್ವತಂತ್ರ. ಅದನ್ನ ಸ್ವಲ್ಪ ನಾವು ಸಂಧಿ ವಿಚ್ಛೇದನ ಮಾಡಿದಾಗ ಸ್ವ ಅಂತಂದ್ರೆ ನಾನು ಏನು ಅದನ್ನ ತಿಳ್ಕೊಂಡು ಅದರಲ್ಲಿ ನಾನೇನ್ ಮಾಡಬೇಕಾಗಿದೆ ಅಂತಂದ್ರೆ ನನ್ನನ್ನು ನಾನೇನ್ ಮಾಡ್ಕೊಳ್ಬೇಕಾಗಿದೆ, ನನ್ನನ್ನು ನಾನು ಮೊದಲು ಅಧೀನದಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ನನ್ನ ಕೆಲವೊಂದು ಕಮ್ಜೋರಿತನಗಳನ್ನ ನಾನು ಬಿಟ್ಟು ಒಳ್ಳೆಯದನ್ನ ನಾನೇನ್ ಮಾಡ್ಕೊಳ್ಬೇಕಾಗಿದೆ, ತಂದ್ಕೊಳ್ಬೇಕಾಗಿದೆ. ಅಥವಾ ನನ್ನ ಒಂದು ಕರಮ್ ಇಂದ್ರಿಯಗಳ ಮೇಲೆ ನಾನು ಕಂಟ್ರೋಲ್ದಲ್ಲಿ ತರಬೇಕಾಗಿದೆ. ಇದಕ್ಕೂ ಅಂತ ಹೇಳ್ತಾರೆ ಸ್ವತಂತ್ರತೆ. ಇದಕ್ಕೆ ನಾವು ಎಲ್ಲಿ ಬೇಕಾದಲ್ಲಿ ಹೋಗೋದು, ಎಂಥ ಬಟ್ಟೆಗಳನ್ನು ಹಾಕೊಳ್ಳೋದು, ಅಥವಾ ಅನೇಕ ಇವತ್ತು ಫ್ಯಾಷನ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾರಾದರೂ ಸಿಗರೆಟ್ ಸೇರ್ತಾ ಇರ್ತಾರೆ, ಅದನ್ನು ನಾನು ಅಲ್ಲಿ ಹೋಗಬೇಕು, ಕುಡಿಬೇಕು, ಅಥವಾ ಅನೇಕ ಡ್ರಗ್ಸ್ ಅಡಿಕ್ಷನ್ನಲ್ಲೂ ಇವತ್ತಿನ ಯುವಕರು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ನಾವು ಸ್ವತಂತ್ರತೆ ಅಂತ ಹೇಳೋದಿಲ್ಲ. ಅವ್ರನ್ನ ಸ್ವತಂತ್ರ ಬಿಟ್ವಿ ಅಂದ್ರೆ ಅವ್ರು ತಿಳ್ಕೊಂಡಿರೋ ಸ್ವತಂತ್ರನೇ ಬೇರೆ, ಆಮೇಲೆ ಅವ್ರು ಹೋಗೋ ರೂಟೇ ಬೇರೆ, ಅವ್ರು ಮಾಡೋದೇನೆ ಬೇರೆ. ಅಂದ್ರೆ ಸ್ವತಂತ್ರತೆಯ ಒಂದು ಶಬ್ದದಲ್ಲಿ ಅವರು ಬೇರೆ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಅದನ್ನ ಸ್ವತಂತ್ರ ಬದುಕಬೇಕು. ತಾಯಿ ತಂದೆಗೆ ಗೊತ್ತಾಗಲ್ಲ, ಅಂದ್ರೆ ನನ್ನ ಮಕ್ಕಳು ಈ ತರ ಮಾಡ್ತಾ ಇದಾರೆ ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಸ್ವತಂತ್ರ ಬದುಕು ಅಂತ ತಿಳ್ಕೊಂಡು ಅವ್ರು ಯಾವ ಮಾರ್ಗದಲ್ಲಿ ಹೋಗ್ಬೇಕಾಗಿತ್ತು ಆ ಮಾರ್ಗದಿಂದ ಏನಾಗ್ಬಿಟ್ಟಿದೆ ಅಂದ್ರೆ ಸ್ವತಂತ್ರ ಅಂದ್ರೇನೆ ಏನು ಗೊತ್ತಿಲ್ಲ, ಯಾವುದಕ್ಕೆ ಸ್ವಾತಂತ್ರ್ಯ ಅಂತಾರೆ ಅನ್ನೋದನ್ನೇ ಗೊತ್ತಿಲ್ಲ ಅವ್ರಿಗೆ. ಇವತ್ತಿನ ಸಮಯದಲ್ಲಿ ಆ ರೀತಿ ಅವರಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಬಂದ್ಬಿಟ್ಟಿದೆ, ಆ ವಿಚಾರಗಳು ಬಂದ್ಬಿಟ್ಟಿವೆ, ಅವರಲ್ಲಿ ಧಾರಣೆ ಆಗ್ಬಿಟ್ಟಿದೆ ನಾವೆಲ್ಲ ಹಿಂಗಿರ್ಬೇಕು ಅಂತ ಹೇಳಿ. ಯಾಕಂದ್ರೆ ಬರ್ಬತ್ ನೋಡ್ತಾ ಇದ್ರೆ ಬಾಹ್ಯ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಪರಿವರ್ತನೆಗಳು ಆಗ್ತಾ ಇವೆ. ಅವರು ಹಿಂದಿನಲ್ಲಿ ಅವರಲ್ಲಿ ಏನೇನ್ ಒಳ್ಳೆ ಗುಣ ಇತ್ತು, ದೈವಿ ಗುಣ ಇತ್ತು, ಅಥವಾ ಒಂದು ಶ್ರೇಷ್ಠ ಚರಿತ್ರವಾನರಿದ್ರು, ಅದನ್ನೆಲ್ಲ ಮರಿತಾ ಇದ್ದಾರಲ್ಲ. ಮರ್ತು ಬಿಟ್ಟಾಗನೇ ಈ ಎಲ್ಲ ಸಭ್ಯತೆಗಳಿಗೆ, ಒಂದು ಪಾಶ್ಚಾತ್ಯ ಸಭ್ಯತೆಗಳಿಗೆ ಒಳಗಾಗ್ತಾ ಇದ್ದಾರೆ. ಅಂದ್ರೆ ಆ ಆಕರ್ಷಣೆಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಆ ಆಕರ್ಷಣೆಯಿಂದ ಯಾವಾಗ ಅವರು ಹೊರಗೆ ಬರ್ತಾರೆ, ಅಂದ್ರೆ ಆಕರ್ಷಣೆನ ಬಿಟ್ಟು ಯಾವಾಗ ತಮ್ಮ ಆಂತರಿಕ ಜಗತ್ನಲ್ಲಿ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ನಾನು ಮಾಡುವಂತಹದ್ದು ಏನಾಗಿದೆ ಅಂತ ತಪ್ಪು ಅಂತ ಗೊತ್ತಾಗುತ್ತೆ ಅವರಿಗೆ. ಆದ್ರೆ ಅವಾಗ ಕಾಲ ಮೀರಿ ಹೋಗ್ಬಿಟ್ಟಿರುತ್ತೆ, ಮತ್ತೆ ಅದನ್ನ ಸುಧಾರಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಅಂದ್ರೆ ಈ ಮುಂದೆ ಹೋದಂತ ಗಾಡಿಯನ್ನ, ಬಹಳ ಮುಂದೆ ಹೋದಂತ ಗಾಡಿಯನ್ನ ಅಂದ್ರೆ ಬೇರೆ ಮಾರ್ಗದಲ್ಲಿ ಹೋದಂತಹ, ಅಂದ್ರೆ ರೋಡನ್ನ ಬಿಟ್ಟು ಒಂದು ಸಣ್ಣ ಮಾರ್ಗದಲ್ಲಿ ಹೋದಂತ ಗಾಡಿನ ಮತ್ತೆ ವಾಪಸ್ ತಗೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ರಿವರ್ಸ್ ತಗೊಳ್ಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಇದೇ ರೀತಿ ಯುವಕರದ್ದು ಏನಾಗ್ಬಿಟ್ಟಿದೆ ಅಂತಂದ್ರೆ ಸ್ವತಂತ್ರದ ಒಂದು ಜೀವನದಲ್ಲಿ ಅವರು ಬೇರೆ ಮಾರ್ಗದಲ್ಲೇ ಹೋಗ್ತಾ ಇದ್ದಾರೆ. ಅದಕ್ಕೆ ಅಂದ್ರೆ ಇವಾಗ ಯಾವ ರೀತಿ ಸ್ವಾತಂತ್ರ್ಯನ ತಮ್ಮ ತಾಯಿ ತಂದೆ ಮಕ್ಕಳಿಗೆ ಕೊಡ್ಬೇಕಾಗಿದೆ ಅಂತೇಳಂದ್ರೆ, ಈಗ ತಾವು ಹೇಳೋ ಅರ್ಥದಲ್ಲಿ ಮರ್ಯಾದೆ ಅನ್ನೋ ಒಂದು ರೇಖೆ ಒಳಗಡೆ ಇದ್ಕೊಂಡು ಜೀವನ ಮಾಡಬೇಕು. ಅವ್ರಿಗೆ ಯಾವ ಸ್ವಾತಂತ್ರ್ಯ ಕೊಡೋದು ಅಂದ್ರೆ ಇವತ್ತು ಯಾಕಂತಂದ್ರೆ ಮರ್ಯಾದೆನೂ ಮುಖ್ಯ ಜೀವನದಲ್ಲಿ. ಇವತ್ತು ತಮ್ಮ ಮನೆತನದ ಮರ್ಯಾದೆನೂ ಹೋಗಿರಬಾರ್ದು, ಆಮೇಲೆ ತನ್ನ ಮರ್ಯಾದೆನೂ ಹೋಗಿರಬಾರ್ದು. ಈ ಒಂದು ರೇಖೆ ಒಳಗೆ ಬಂಧಿಸ್ಬಿಟ್ಟು ಉಳಿದ ಥರದ ಸ್ವಾತಂತ್ರ್ಯನ ಅವನಿಗೆ ಕೊಡಬೇಕಾಗತ್ತೆ ನಾವು ಮಗನಿಗೆ, ಅಲ್ವಾ? ಅಂದ್ರೆ ಇವತ್ತು ಮರ್ಯಾದೆಯಲ್ಲಿ ಇರಬೇಕು. ಆದ್ರೆ ಇವತ್ತು ಮರ್ಯಾದಾ ಪುರುಷೋತ್ತ ರಾಮನ ಕತೆ ಕೇಳ್ತೀವಿ ನಾವು. ಅಂದ್ರೆ ಸೀತೆ ಆ ಒಂದು ಮರ್ಯಾದೆ ರೇಖೆಯನ್ನ ದಾಟಿದಾಗ ಅವಳೆಲ್ಲಿ ಹೋಗ್ಬೇಕಾಯ್ತು, ರಾವಣನ ಕಡೆಗೆ ಹೋದ್ಲು, ಶೋಕವಾಟಿಕ, ದುಃಖದ ಒಂದು ಅನುಭವ ಅವಳಿಗೆ ಮಾಡಬೇಕಾಯ್ತು. ಇವತ್ತಿನ ಸಮಾಜದಲ್ಲೂ ಅದೇ ಆಗ್ಬಿಟ್ಟಿದೆ. ಅದನ್ನ ಆವಾಗಿನ ಸಮಯದಲ್ಲಿ ಅವ್ರು ಹೇಳಿದ್ರು. ಆದ್ರೆ ಇವತ್ತಿನ ಸಮಯದಲ್ಲಿ ನಿಜವಾಗಿನೂ ಅಂತದೊಂದು ಘಟನೆಗಳು ಇವತ್ತು ನಾವು ದಿನ ಪ್ರತಿದಿನ ನೋಡ್ತಾ ಇದ್ದೇವೆ. ಅಂದ್ರೆ ತಂದೆ ತಾಯಿಗಳಿಗೆ ಒಬ್ಬ ಮಗನಿದ್ದ, ಆದ್ರೂ ಸಹ ಅವರೆಷ್ಟು ಪ್ರೀತಿಯಿಂದ ಮಿತ್ರನಾಗಿ ಎಷ್ಟು ಮಾಡ್ಕೊಂಡು ಪಾಲನೆ ಕೊಟ್ಟರು ಸಹ ಅವನ ತಪ್ಪು ಆ ಮರ್ಯಾದೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋದಾಗ ಅವನು ಆ ಮರ್ಯಾದೆಯನ್ನು ದಾಟಿ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ತನ್ನ ಜೀವನವನ್ನೇ ಅವನು ಹಾಳು ಮಾಡ್ಕೊಂಡ್ಬಿಡ್ತಾನೆ. ಹಾಳು ಮಾಡ್ಕೊಂಡಾಗ ಅಂತ ತಂದೆ ತಾಯಿಗಳಿಗೆ ಎಷ್ಟು ಏನಾಗುತ್ತೆ ಅಂದ್ರೆ ದುಃಖ ಆಗ್ತದೆ. ಆ ದುಃಖದವನ್ನ ಅವ್ರು ಎಷ್ಟು ಮಾಡಿದ್ರು ಮರ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಅವರು ಕಷ್ಟಪಟ್ಟು ಆ ಮಕ್ಕಳಿಗೆ ಬೆಳೆಸಿರ್ತಾರೆ.
ಸೊ ಇಲ್ಲೇನ ಮಾಡಬೇಕಾಗಿದೆ ಅಂತಂದ್ರೆ ಮರ್ಯಾದೆ ಅನ್ನುವಂಥ ಮಾತನ್ನ ತಂದೆ ತಾಯಿಗಳು ಅದನ್ನು ಕಲಿಸ್ಕೊಡ್ಬೇಕು ಮೊದಲು ಕಲಿಸ್ಕೊಡ್ಬೇಕು. ಅದ್ರ ಜೊತೆಗೆ ಅವರಿಗೆ ಚಿಕ್ಕಂದಿನಿದ್ದಾಗಲೇ ಯಾವ್ದು ಒಳ್ಳೇದಿದೆ ಯಾವ್ದು ಕೆಟ್ಟದಿದೆ, ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನುವಂತಹ ಒಂದು ಜ್ಞಾನ ಕೊಟ್ಟರು ಆ ಮಕ್ಕಳು ಆ ದೊಡ್ಡವರಾದ್ಮೇಲೂ ಅವರು ಆ ತಪ್ಪು ದಾರಿಯನ್ನ ಹಿಡಿಯುವುದಿಲ್ಲ. ಅದಕ್ಕಾಗಿ ಇವತ್ತೇನ್ ಮಾಡ್ತಾ ಇದಾರೆ ಅಂತಂದ್ರೆ ಬಹಳ ಭಾರಿಕವಾಗಿ ಆಕರ್ಷಣದಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲೇ ನಾವು ಅದನ್ನ ಪರಿವರ್ತನೆ ಮಾಡ್ಕೊಳ್ಬೇಕು, ಇದನ್ನ ತಪ್ಪು ಮಾಡ್ತಾ ಇದ್ದೇನೆ ಅನ್ನುವಂತಹ ಮನೋಭಾವನೆನೂ ಅವರಲ್ಲಿ ಬರಬೇಕು. ಹೌದೌದು. ಈ ಬಟ್ಟೆ ಬಗ್ಗೆ ತಾವೇನು ಹೇಳಿದ್ರಿ, ಈಗ ಧರಿಸ್ತಿರೋ ಬಟ್ಟೆ ಬಗ್ಗೆ, ಇದನ್ನ ನಾವು ಪ್ರತಿಯೊಬ್ಬರು ಒಪ್ಲೇಬೇಕಾಗಿದೆ ನೋಡ್ರಿ. ಅದಕ್ಕೆ ನಾವು ಇವತ್ತು ಪ್ರಾಕ್ಟಿಕಲ್ ಆಗಿ ಅನೇಕ ಘಟನೆಗಳನ್ನ ಹೇಳ್ತಾ ಇದ್ದೀವಿ. ಈಗ ಡೆಲ್ಲಿಯಲ್ಲಾಗ್ಲಿ ಅನೇಕ ಒಂದು ದೊಡ್ಡ ಸಿಟಿಗಳಲ್ಲಾಗ್ಲಿ ಇವಾಗ ಆ ಯುವತಿಯರು ಅಂತ ಬಟ್ಟೆಗಳನ್ನ ಹಾಕೊಂಡಾಗಲೇನೆ ಇವಾಗಿನ ಯುವಕರು ಏನಾಗ್ತಾ ಇದಾರೆ ಅಂದ್ರೆ ಆಕರ್ಷಿತರಾಗ್ತಾ ಇದ್ದಾರೆ. ಅದರಿಂದ ಅನೇಕ ಅನಾಹುತಗಳಾಗ್ತಾ ಇದ್ದಾವೆ. ಅಂದ್ರೆ ಸ್ತ್ರೀಯರ ಒಂದು ಏನು ಒಂದು ಮರ್ಯಾದೆ ಇದೆ, ಅದರಲ್ಲೇ ಅವಳಿದ್ದಾಗ ಯುವಕ ಅಥವಾ ಯುವತಿಯರು ತಮ್ಮ ಮರ್ಯಾದೆನೆ ಬಿಟ್ಟು ದಾಟಿದಾಗ ಏನಾಗುತ್ತೆ ಅಂತಂದ್ರೆ ಅನಾಹುತನೇ ಆಗುತ್ತೆ ಹೊರತು ಒಳ್ಳೆ ಲಾಭ ಆಗುವುದಿಲ್ಲ. ಈಗ ನಾವು ರೋಡ್ ನಲ್ಲಿ ಯಾತ್ರೆ ಮಾಡ್ಬೇಕಾದ್ರೂ ಸಹ ರೋಡಿನ ಒಂದು ನಿಯಮಗಳು ಇರ್ತವೆ. ಆ ನಿಯಮಗಳ ಅನುಸಾರವಾಗಿ ನಡೆದಾಗ ನಮ್ಮ ಜೀವನ ಏನಾಗುತ್ತೆ, ಗಾಡಿ ಸುರಕ್ಷಿತವಾಗಿರುತ್ತೆ, ಸುರಕ್ಷಿತವಾಗಿ ನಮ್ಮ ಒಂದು ಗುರಿಯನ್ನ ಮುಟ್ಟಬಹುದು. ಹಾಗೆ ನಮ್ಮ ಜೀವನನು ಯಾತ್ರೆನೂ ಏನಾಗಿದೆ ಅಂತಂದ್ರೆ ಆ ಜೀವನ ಯಾತ್ರೆಯಲ್ಲೂ ಸಹ ನಾವು ಸಹ ಕೆಲವೊಂದು ಮರ್ಯಾದೆಗಳಿವೆ. ನಮ್ಮದೇ ಆದಂತಹ ಮನುಷ್ಯರ ಒಂದು ಮರ್ಯಾದೆಗಳಿವೆ, ಮಾನವ ಜೀವನದ ಒಂದು ಮರ್ಯಾದೆಗಳಿವೆ. ಆ ಮರ್ಯಾದೆಗಳ ಅನುಸಾರವಾಗಿ ನಡೆದಾಗ ಅವಶ್ಯವಾಗಿ ನಾವು ನಮ್ಮ ಗುರಿನ ತಲುಪಬಹುದು, ಮುಟ್ಟಬಹುದು, ಸುರಕ್ಷಿತವಾಗಿರ್ತೀವಿ ಅಂತ ನಾವು ಹೇಳ್ಬಹುದು. ಹೌದು. ಯಾಕಂದ್ರೆ ಡ್ರೆಸ್ ಬಗ್ಗೆ ನೋಡ್ರಿ, ಇವತ್ತು ಏನು ಗಂಡ್ಮಕ್ಳು ಡ್ರೆಸ್ ಹಾಕೋತಾರಲ್ಲ ಅವ್ರು ಮರ್ಯಾದಯುತವಾಗಿರ್ತಾರೆ. ಏನೇನೋ ಕೋಟ್ ಹಾಕೋತಾರೆ, ಪ್ಯಾಂಟ್ ಹಾಕೋತಾರೆ, ಏನೇನೋ ಹಾಕೊಂಡು ಮರ್ಯಾದಯುತವಾಗಿರ್ತಾರೆ. ಆದ್ರೆ ಹೆಣ್ಮಕ್ಳು ನೋಡ್ರಿ ಯಾವತ್ತು ಮೊಣಕಾಲ್ ಮೇಲೇನೆ ಅವ್ರದ್ದು ಆ ತರ ಡ್ರೆಸ್ಸು ಏನೇನೋ ಇವತ್ತೊಂಥರ ಸ್ತ್ರೀಯರಿಗೆ ಲಕ್ಷ್ಮಿ ಅಥವಾ ಸೀತಾ ಅನ್ನುವಂತಹ ಒಂದು ದೇವಿ ಅನ್ನುವಂತಹ ಒಂದು ನಾವು ಟೈಟಲ್ ಅನ್ನು ಕೊಡ್ತಾ ಇದ್ದೀವಿ. ಇವಾಗ ಆ ಸ್ತ್ರೀ ಆಗ್ಲಿ ಅಥವಾ ಯುವತಿ ಆಗ್ಲಿ ತಮ್ಮ ಮರ್ಯಾದೆಲಿದ್ದಾಗ ಅವಳಿಗೂ ಬಹಳ ಗೌರವ ಸಿಗುತ್ತೆ. ಅದೇ ಅವಳು ಇವತ್ತು ತನ್ನ ತನವನ್ನ ಬಿಟ್ಟು ಕೊಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಇವತ್ತಿದೆಲ್ಲ ಜಗತ್ತಲ್ಲಿ ನಡೀತಾ ಇದೆ. ತನ್ನ ಅನ್ನೋದನ್ನ ಬಿಟ್ಟು ಕೊಡ್ತಾ ಇದ್ದಾಳೆ ಅಂದಲ್ಲಿ ಇವತ್ತು ಜಗತ್ತಲ್ಲಿ ಈ ತರ ಎಲ್ಲ ನಡೀತಾ ಇದೆ ಅಂತ. ಅದಕ್ಕಾಗಿ ನಾವು ಅದನ್ನ ಏನ್ ಮಾಡ್ಬೇಕಾಗಿದೆ, ತಂದೆ ತಾಯಿಗಳೇ ಮಕ್ಕಳಿಗೆ ಅದನ್ನೆಲ್ಲ ಕಲಿಸ್ಕೊಡ್ಬೇಕು. ಅದಕ್ಕಾಗಿ ಶ್ರೇಷ್ಠ ಚರಿತ್ರವಾನರಾದಂತಹ ಕಥೆಗಳನ್ನ ಅಥವಾ ಮೊದಲು ಓದಿದಂತ ಕಥೆಗಳು ಅವ್ರ ರೋಲ್ ಮಾಡಲ್ ಆದಾಗ ಅವರನ್ನ ನೋಡಿ ಅವ್ರ ಅನುಕರಣೆ ಮಾಡ್ತಾರೆ. ಮತ್ತೆ ತಮ್ಮ ಸರೌಂಡಿಂಗ್ ದಲ್ಲಿ ನೋಡ್ತಾ ಇರ್ತಾರೆ. ಇವತ್ತಿನ ಸಮಯದಲ್ಲಿ ಅವ್ರು ಆ ರೀತಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ತಂದೆ ತಾಯಿಗಳು ಯಾಕೆ ನಮ್ಗೆ ಆ ಬಟ್ಟೆಗಳನ್ನ ಹಾಕೊಳ್ಳಿಕ್ ಕೊಡ್ತಾ ಇಲ್ಲ ಅಂದ್ರೆ ಇನ್ನೊಬ್ಬ ತಂದೆ ತಾಯಿಗಳು ಅದನ್ನ ಹಾಕೊಳ್ಳಿಕ್ ಕೊಡ್ತಾ ಇರ್ತಾರೆ. ಆದ್ರೆ ಈ ತಂದೆ ತಾಯಿಗಳು ಹಾಕೊಳ್ಳಿಕ್ ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನಾಗುತ್ತೆ, ಕಾಂಪಿಟಿಷನ್ ಬಂದ್ಬಿಡುತ್ತೆ. ಸಹಜ ಇದೆ ಅದು. ಅವ್ರನ್ನ ನೋಡಿ ಇವ್ರು ಏನ್ ಮಾಡ್ತಾರೆ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಇದ್ರಲ್ಲೂ ಸಹ ನಾವೇನ್ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ ಆ ಸಮಯದಲ್ಲಿ ಆ ಯುವಕರಲ್ಲಿ ಅಂತಂದ್ರೆ ಮನೋಬಲ ಇರಬೇಕು ಅಥವಾ ಮನ ಜಾಗೃತಿ ಇರಬೇಕು. ಅವರಿಗೆ ಇಲ್ಲ ಅವ್ರ ಆ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅದು ತಪ್ಪು, ನಾನು ಸರಿಯಾಗಿ ನಡ್ಕೊಳ್ಬೇಕು ಅನ್ನುವಂತ ಒಂದು ಮನೋಭಾವನೆ ಅವರಲ್ಲಿನೂ ಬರ್ಬೇಕಾಗಿದೆ. ತಾವೇನ್ ಹೇಳ್ತಾ ಇದ್ದೀರಲ್ಲ, ಇವಾಗ ಫಸ್ಟ್ ಟೈಮ್ ಅವ್ರ ತಾಯಿ ತಂದೆಗೆ ಇದನ್ನ ಆಪೋಸ್ ಮಾಡಿ ಮಕ್ಕಳ ಇದು ತಪ್ಪು ಇದು ಸರಿ, ಈಗ ಅವ್ರು ಮಾಡ್ತಾ ಇದಾರಲ್ಲ ಆ ಥರ ನೀವು ಮಾಡಬೇಡ್ರಿ ಇದು ತಪ್ಪು ಅಂತ ಒಂದ್ಸಲ ಹೇಳ್ಬೇಕಾದ್ರೆ ಅಥವಾ ಸ್ವಯಂಗೆ ತಾವು ಇದು ತಪ್ಪು ಅಂತ ತಿಳ್ಕೊಬೇಕಾದ್ರೆ ಫಸ್ಟ್ ಸಲಕ್ಕೆ ಕಷ್ಟ ಅನ್ಸತ್ತೆ. ಆದ್ರೂ ಅದನ್ನ ಅವರು ಹಿಮ್ಮೆಟ್ಟಿ ನಿಂತು ದೃಢ ನಿಶ್ಚಯದಿಂದ ಮಾಡಿದಾಗ ಮುಂದೆ ಅವ್ರಿಗೆ ಗೆಲುವು ಸಿಗತ್ತೆ. ಆದ್ರೆ ಅವ್ರೇನು ಹಾಕೊಳ್ತಾರೆ, ಅವ್ರೇನ್ ಮಾಡ್ತಾರೆ ಆ ತರ ನಾವು ಮಾಡಕ್ ಹೋದ್ರೆ ಅವ್ರು ಒಂದಿನ ಬೀಳ್ತಾರೆ, ಅವಾಗ ಇವ್ರು ಬೀಳೋದಾಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಇನ್ನೊಬ್ಬರು ನೋಡಿಕ್ ಹೋಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಖಡ್ಡದಲ್ಲಿ ಬೀಳ್ಬೇಕಾಗುತ್ತೆ. ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಒಂದ್ ಮಾತು ನೆನ್ಪು ಬರ್ತಾ ಇದೆ. ಚಿಕ್ಕವರಿದ್ದಾಗ ಒಂದು ಮಗುನ್ನ ಕರ್ಕೊಂಡು ತಾಯಿ ಮಹಾತ್ಮ ಗಾಂಧೀಜಿಯವರು ಯಾವಾಗ ಅಹಿಂಸೆಗಾಗಿ ಹೋರಾಡ್ತಾ ಇದ್ದಂತ ಸಮಯದಲ್ಲಿ ಯಾವುದೇ ಒಂದು ಊರಿನಲ್ಲಿ ಹೋದಾಗ ಅಲ್ಲಿ ಒಂದು ಹುಡುಗ ಬಹಳ ಬೆಲ್ಲ ತಿಂತಾ ಇದ್ದವನು. ಸೊ ಅದಕ್ಕಾಗಿ ಆ ಒಂದು ಬೆಲ್ಲದ ಚಟದಿಂದ ಏನಾಗುತ್ತೆ, ಬಹಳ ಅತಿ ಬೆಲ್ಲ ತಿನ್ನೋದ್ರಿಂದನೂ ತಪ್ಪೇನಾಗುತ್ತೆ ಅಂದ್ರೆ ಮಗನಿಗೆ ಅನೇಕ ಪ್ರಕಾರದ ಪ್ರಾಬ್ಲಮ್ ಆಗ್ತದೆ ಅಂತ ತಿಳ್ಕೊಂಡು, ಈಗ ನನ್ನ ಮಾತಂತ ಕೇಳ್ತಾ ಇಲ್ಲ, ನಮ್ಮ ಊರಿನಲ್ಲಿ ಮಹಾತ್ಮ ಗಾಂಧೀಜಿಯವ್ರು ಬಂದಿದ್ದಾರಲ್ಲ, ಯಾಕೆ ಅವ್ರ ಕಡೆ ಕರ್ಕೊಂಡು ಹೋಗಿ ಅವ್ರು ಹೇಳಿಸ್ಬೋದು ಅಂತ ಹೇಳ್ಕೊಂಡು ಆ ಮಗನನ್ನು ಕರ್ಕೊಂಡು ಅವ್ರ ಆಶ್ರಮಕ್ಕೆ ಹೋಗ್ತಾಳೆ. ಅಲ್ಲಿ ಇದ್ದಂಥ ಸ್ಥಳಕ್ಕೆ ಹೋದಾಗ ಹೇಳ್ತಾರೆ ಪ್ರೀತಿಯಿಂದ, ಹಿಂಗೆ ನನ್ನ ಮಗ ರೀ ಬಹಳ ಬೆಲ್ಲ ತಿಂತಾನೆ, ಅದಕ್ಕೆ ನೀವೇ ಹೇಳಿದ್ರೆ ಅವ್ರು ಕೇಳ್ತಾರೆ ಅಂತಂದಾಗ ಆಯ್ತು. ಮಹಾತ್ಮ ಗಾಂಧೀಜಿಯವ್ರನ್ನ ಹೇಳ್ತಾರೆ, ಇವತ್ತು ಬೇಡ ನಾಳೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ, ಅಥವಾ ಇನ್ನು 3 ದಿವಸ ಬಿಟ್ಟು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಅವಾಗ ಇದೊಂದು ಸಣ್ಣ ಮಾತು ಹೇಳಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಒಂದು ಸಣ್ಣ ಮಾತು ಹೇಳ್ಬೋದಾಗಿತ್ತು, ಅದಕ್ಕೆ 3 ದಿವಸ ಬಿಟ್ಟು ನಂತರ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಆದ್ರೂ ಅವ್ರು ಹೇಳಿದಾರೆ ಅಂತ ಹೇಳಿ
ಆ ತಾಯಿ ಹೋಗ್ಬಿಡ್ತಾಳೆ ಮಗನನ್ನು ಕರ್ಕೊಂಡ. 3 ದಿವಸ ಆದ ನಂತರ ಮತ್ತೆ ಬರ್ತಾಳೆ, ತಿರುಗಿ ಬಂದು ಕೇಳ್ತಾಳೆ, ಈಗ ನೋಡ್ರಿ ನನ್ನ ಮಗ ಬೆಲ್ಲ ಭಾಳ ತಿಂತಾನೆ, ನೀವು ಹೇಳಿದ್ರೆ ಅಷ್ಟೇ ಮಾತು ಕೇಳ್ತಾನೆ, ನೀವು ಹೇಳ್ರಿ ಅಂತ ಹೇಳಿದಾಗ ಆವಾಗ ಮಹಾತ್ಮ ಗಾಂಧೀಜಿಯವರು ಮಗನಿಗೆ ಹೇಳ್ತಾರೆ, ಸಣ್ಣ ಬಾಲಕನಿಗೆ ಹೇಳ್ತಾರೆ, ಇವತ್ತಿನಿಂದ ನೀವು ಬೆಲ್ಲ ತಿನ್ನೋದು ಬಿಟ್ಬಿಡು, ಅದರಿಂದ ಭಾಳ ತಿನ್ನಬಾರ್ದು, ಭಾಳ ತಿನ್ನೋದ್ರಿಂದ ಏನೇನು ದುಷ್ಪರಿಣಾಮ ಆಗುತ್ತೆ, ತಿನ್ನೋದ್ರಿಂದ ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ, ಈ ರೀತಿ ಆಗುತ್ತೆ ಅಂತ ಅನೇಕ ಮಾತುಗಳನ್ನು ಹೇಳಿದಾಗ ಅವ್ನು ಹೇಳ್ತಾನೆ, ಆಯಿತು ನಾನು ತಿನ್ನೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಅವ್ರ ತಾಯಿ ಹೇಳ್ತಾಳೆ, ಈ ಮಾತು ಮುಂಚೆನೂ ಬಂದಾಗ ಹೇಳ್ಬೋದಾಗಿತ್ತಲ್ಲ, ಈ 3 ದಿವಸದ ನಂತರ ಮತ್ತೆ ನೀವು ಕರೆಸಿ ಇದೇ ಮಾತನ್ನ ಒಂದು ಸಣ್ಣ ಮಾತನ್ನ ಹೇಳ್ತಾ ಇದ್ದೀರ ಅಂತಂದಾಗ ಅವಾಗ ಮಹಾತ್ಮ ಗಾಂಧೀಜಿಯವ್ರ ಮಾತನ್ನು ಹೇಳ್ತಾರೆ, ನಾನು ಸಹ ಮೊದಲು ಭಾಳ ಬೆಲ್ಲವನ್ನ ತಿಂತಾ ಇದ್ದೆ, ಅದಕ್ಕಾಗಿ ಈಗ ನಾನು ಅವನಿಗೆ ಹೇಳಬೇಕಾದ್ರೆ ಮೊದಲು ಅದನ್ನ ನನ್ನಲ್ಲಿ ಅದನ್ನ ಧಾರಣೆ ಇರಬೇಕು, ಆವಾಗಲೇ ಆ ಮಾತೇನಾಗುತ್ತೆ ಆ ಮಗುವಿನ ಮೇಲೆ ಇಫೆಕ್ಟ್ ಆಗುತ್ತೆ. ಈ ಒಂದು ನಮ್ಮಲ್ಲಿ ಆ ಒಂದು ಧಾರಣೆ, ಈ ಮಾತು ನಮ್ಮಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಇನ್ನೊಬ್ಬರು ಆ ಮಾತನ್ನ ಬೇಗನೆ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ನಾನೇನ್ ಮಾಡ್ಬೇಕಂತಂದ್ರೆ ಈ ಪರಿವರ್ತನೆ ತಂದೆ ತಾಯಿಗಳು ತರಬೇಕು. ಆಮೇಲೆ ಈ ತಂದೆ ತಾಯಿಗಳ ಪರಿವರ್ತನೆಯಿಂದ ಮಕ್ಕಳ ಮೇಲೆ, ಮಕ್ಕಳಿಂದ ಅನೇಕರ ಮೇಲೆ ಪರಿಣಾಮ ಆಗುತ್ತೆ. ಸೊ ಇಲ್ಲಿ ಇದರ ರೋಲನ್ನು ಇವ್ರ ತಂದೆ ತಾಯಿಗಳ ರೋಲ್ ಅದರಲ್ಲಿದೆ. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಮನೆಯಲ್ಲೇ ಅವ್ರಿಗೆ ಸರಿಯಾದಂಥ ಪಾಲನೆ ಸಿಗ್ಲಿಲ್ಲ ಅಂತಂದ್ರೆ ಆ ಯುವತಿಯರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೊರಗಡೆ ಸಮಾಜದಲ್ಲಿ ಹೋಗಿ ಅನೇಕ ಹೇಳಿದಿಲ್ಲ, ನಿಮ್ಮ ಮುಂಚೆನೆ ಹೇಳಿದ್ದೀವಿ ನಾವು ನಿಮಗೆ, ಈ ರೀತಿ ಅನೇಕ ದುಷ್ಪರಿಣಾಮಗಳಿಗೆ ಅಥವಾ ಕುಸಂಗದ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ. ಅನೇಕ ಒಂದು ಆಶಯ ಮನೆಯೊಳಗೆ ಈಡೇರೋದಿಲ್ಲ, ಅದನ್ನ ಹೊರಗಡೆ ಹೋಗಿ ಸಮಾಜದ ಮುಂದೆ, ಸಮಾಜದ ಎದುರಿಗೆ ನಾವು ಹೇಳ್ಕೊಳ್ಬಹುದು. ಅನೇಕ ಒಂದು ಸಂಘ ಅಂದ್ರೆ ಕೆಟ್ಟ ಸಂಘದಲ್ಲಿ ಹೋಗಿ ಬಂದು ತಮ್ಮ ಆಶಯಗಳನ್ನ ಈಡೇರಿಸ್ಕೊಳ್ಳೋಕೆ ಶುರು ಮಾಡ್ಬಿಡ್ತಾರೆ. ಅದಕ್ಕಾಗಿ ಅದೇ ಅಂದ್ರೆ ಇವಾಗ ಏನು ಅಂತಂದ್ರೆ ತಾಯಿ ತಂದೆ ಮಕ್ಕಳಿಗೆ ಸ್ವತಂತ್ರ ಕೊಡಬೇಕು. ಯಾವ ತರ ಅಂತಂದ್ರೆ ಒಂದು ಮರ್ಯಾದೆಯ ರೇಖೆಯೊಳಗೆ ಇದ್ದುಕೊಂಡು ಅವ್ರು ಏನೆಲ್ಲಾನು ಮಾಡಬೇಕು. ಅಂದ್ರೆ ಮರ್ಯಾದೆ ರೇಖೆಯಲ್ಲಿ ಇದ್ದಾಗನೇ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ, ಸಫಲತೆ ಸಿಗುತ್ತೆ. ಸೊ ಆ ಸಫಲತೆಗೋಸ್ಕರ ಅವರು ಕೆಲವೊಂದು ತಮ್ಮದೇ ಆದಂತ ಕೆಲವೊಂದು ಟಿಪ್ಸ್ ಗಳನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಗೋಲ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಅಂದ್ರೆ ನಾನು ಇಲ್ಲಿ ತನಕ ಮುಟ್ಟಿದ್ದೇನೆ ಅಂತಂದ್ರೆ ಇನ್ನೇನ್ ಮಾಡ್ಬೇಕು ನಾನು ನನ್ನ ಜೀವನದಲ್ಲಿ, ತನ್ನ ದಿವ್ಯ ಗುಣಗಳನ್ನ ಧಾರಣೆ ಮಾಡ್ಕೊಳ್ಬೇಕು ನಾನು, ಅಥವಾ ನನ್ನ ಗುರಿ ಅವ್ರು ಕರೆಕ್ಟ್ ಇರಬೇಕು. ಅಂದ್ರೆ ಇವತ್ತಿನ ಯುವಕರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಸರಿಯಾದಂತ ಗುರಿನೇ ಅವ್ರು ಸಿಗ್ತಾ ಇಲ್ಲ. ಅದಕ್ಕಾಗಿ ಅವ್ರು ಏನಾಗ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಮಾರ್ಗವನ್ನ ಬಿಡ್ತಾ ಇದ್ದಾರೆ. ಯಾವಾಗ ಅವ್ರು ಸರಿಯಾದಂತ ಮಾರ್ಗ ಸಿಕ್ಕ ಮೇಲೆ ಆ ಮಾರ್ಗಕ್ಕಾಗಿ ಅವರು ಪೂರ್ತಿ ಸಮರ್ಪಿತರಾಗಬೇಕು. ಅಂದ್ರೆ ನಮ್ಮಲ್ಲಿ ಕೆಲವೊಂದು ಮುಖ್ಯವಾದಂತ ಮೂಲಭೂತ ಗುಣಗಳಿವೆ. ಆ ಗುಣಗಳ ಬಗ್ಗೆ ಅವರು ಫುಲ್ ಅಟೆನ್ಷನ್ ಕೊಡಬೇಕು. ನಾವು ಬಾಹರಿಕವಾಗಿ ಅಷ್ಟೇ ಪರಿವರ್ತನೆ ಮಾಡ್ಕೊಳ್ಬಾರ್ದು. ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಹೊರಗಡೆ ಅಷ್ಟೇ ನಾವು ಪರಿವರ್ತನೆ ಮಾಡ್ಕೊಳ್ತೇವೆ. ಬಟ್ಟೆಯಲ್ಲಿ ನಾವು ಚೇಂಜಸ್ ತರ್ತಾ ಇದ್ದೀವಿ, ಮನೆಗಳಲ್ಲಿ ಚೇಂಜಸ್ ತರ್ತಾ ಇದ್ದೀವಿ, ಹಳೆ ಅಂಗಡಿಗಳನ್ನ ಬಿಟ್ಟು ಹೊಸ ಶೋರೂಮ್ಗಳನ್ನ ಕಟ್ತಾ ಇದ್ದೀವಿ. ಈ ರೀತಿ ಎಲ್ಲ ಹೊರಗಿನ ಚೇಂಜಸ್ ಬರ್ತಾ ಇದೆ. ಹೊರಗಿನ ಚೇಂಜಸ್ ಜೊತೆಗೆ ನಮ್ಮ ಮನಸ್ಸಿನ ವಿಚಾರಗಳನ್ನು ನಾವು ಚೇಂಜ್ ಮಾಡಬೇಕಾಗಿದೆ. ಯಾವಾಗ ಇಲ್ಲಿ ನಾವು ಚೇಂಜಸ್ ತರ್ತೀವಿ, ಒಳಗಡೆ ಚೇಂಜಸ್ ತರ್ತೀವಿ, ಆವಾಗ ಹೊರಗಡೆ ಪರಿಸ್ಥಿತಿಗಳನ್ನ ಎದುರಿಸುವಂತ ಶಕ್ತಿನೂ ನಮಗೆ ಬರ್ತದೆ. ಇವತ್ತ ಆ ಆತ್ಮಿಕ ಶಕ್ತಿ, ಆತ್ಮಬಲ ಇಲ್ಲದೇ ಕಾರಣ ಇಂತಹ ಒಂದು ಅಲೆದಾಡುವಂತಹ ಜೀವನವನ್ನ ಇವತ್ತಿನ ಯುವ ನಡೆಸ್ತಾ ಇದ್ದಾನೆ. ಮನಸ್ಸು ಅಲೆದಾಡುವಂತಹ ಜೀವನ ಅಂದ್ರೆ ಮನಸ್ಸೇ ಅಲೆದಾಡ್ಬಿಟ್ಟು ಅಂತಂದ್ರೆ ಜೀವನನೇ ಅಲ್ಲಾಡ್ದಂಗೆ. ಅವ್ನ ಜೀವನದಲ್ಲಿ ಏನ್ ಪಡ್ಕೊಳ್ಬೇಕಾಗಿತ್ತು ಪಡ್ಕೊಳ್ಳಿಕ್ಕೆ ಅವನಿಂದ ಆಗ್ತಾ ಇಲ್ಲ. ಅಕ್ಕೋರೆ, ಒಳ್ಳೆ ಸಮಾಜನ ನಿರ್ಮಾಣ ಮಾಡುವಂಥವ್ರು ನಮ್ಮ ಯುವಕರೇನೆ. ಅದಕ್ಕೆ ಇವತ್ತು ನಾವು ನಮ್ಮ ಯುವಕರನ್ನ ಸದೃಢ ಮಾಡಬೇಕಾಗಿದೆ, ಸಶಕ್ತರನ್ನಾಗಿ ಮಾಡಬೇಕಾಗಿದೆ. ಹಾಗಾದರೆ ಇವತ್ತು ಯಾವ ಟೈಪ್ ನಾವು ಸಶಕ್ತೀಕರಣ ಅಂತಾರಲ್ಲ, ಯುವಕರನ್ನ ಯಾವ ಟೈಪ್ ಸಶಕ್ತೀಕರಣ ಮಾಡಬಹುದು? ಇವತ್ತಿನ ಸಮಯದಲ್ಲಿ ಯಾವ ರೀತಿ ಮಹಿಳಾ ಸಶಕ್ತೀಕರಣದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಅಥವಾ ಅದರ ಬಗ್ಗೆ ಸಮಾಜದವರು ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಒಂದು ಯುವ ಸಶಕ್ತೀಕರಣದ ಅವಶ್ಯಕತೆ ಇವತ್ತಿಗಿದೆ. ಒಬ್ಬ ಸಶಕ್ತ ಯುವ ಏನೇನೆಲ್ಲ ಚೇಂಜಸ್ ಮಾಡಬಹುದು, ಅಥವಾ ಜಗತ್ತನ್ನೇ ಅವನು ಒಂದು ದೇಶವನ್ನೇ ಕಟ್ಟಬಹುದು. ಯುವನಲ್ಲಿ ಅಷ್ಟೊಂದು ಅದ್ಭುತವಾದಂಥ ಅಮೋಘ ಶಕ್ತಿಗಳಿರ್ತವೆ. ಆ ಶಕ್ತಿಗಳನ್ನ ಅವನು ದಿವ್ಯೀಕರಣ ಮಾಡಿಕೊಂಡು ಆ ಶಕ್ತಿಗಳನ್ನ ಒಂದು ಸಮಾಜಕ್ಕೆ ಕೊಟ್ಟಾಗ ಅದರಿಂದ ಒಂದು ಸಮಾಜದಿಂದ ಒಳ್ಳೆಯ ಒಂದು ದೇಶದ ಒಂದು ನಿರ್ಮಾಣವನ್ನ ಇವತ್ತಿನ ಯುವ ಮಾಡಬಹುದು. ಸೊ ಅದಕ್ಕಾಗಿ ಯುವ ಸಶಕ್ತೀಕರಣದ ಅರ್ಥ ಏನಾಗಿದೆ ಅಂತಂದ್ರೆ, ಸಶಕ್ತನಾಗಬೇಕಾದ್ರೆ ಎದರಿಂದ ಸಶಕ್ತನಾಗಬೇಕು? ಆಲ್ರೆಡಿ ಅವನಲ್ಲಿ ಬಾಹರಿಕವಾಗಿ ಶಾರೀರಿಕವಾಗಿ ಬಲ ಇದೆ, ಮೊದಲು ಇತ್ತು, ಇವಾಗನೂ ಇದೆ. ಆದರೆ ಇವಾಗ ಆ ಮಾನಸಿಕ ಏನು ಶಕ್ತಿ ಏನಿದೆ ಅದು ಕುಂದುತ್ತಾ ಇದೆ, ಅದು ಕುಗ್ಗುತ್ತಾ ಇದೆ.
ಆ ಮಾನಸಿಕ ಶಕ್ತಿಯನ್ನು ನಾವೇನು ಮಾಡಬೇಕಂದ್ರೆ ಆಧ್ಯಾತ್ಮಿಕ ಶಕ್ತಿಯ ಜೊತೆಗೆ ಕೂಡಿಸಿದಾಗ ಅವನಲ್ಲಿ ಏನಾಗುತ್ತೆ ಅಂದರೆ ಸಶಕ್ತೀಕರಣ ಬರುತ್ತೆ. ಆ ಸಶಕ್ತ ಯುವ ಎಲ್ಲ ಪರಿಸ್ಥಿತಿಗಳನ್ನು ದಾಟಿ ಒಂದು ಅನೇಕರನ್ನ ತಾನಷ್ಟೇ ಅಲ್ಲ ಸಶಕ್ತನಾಗೋದಿಲ್ಲ, ಸಶಕ್ತನಾದಂಥವನು ಅನೇಕರನ್ನ ನಿರ್ಬಲದಂಥ ಯುವಕರನ್ನು ಅವನು ಸಶಕ್ತದಲ್ಲಿ ತರಬಹುದು ಅಥವಾ ಸಶಕ್ತೀಕರಣ ಮಾಡಿಸ್ಬೋದು. ಸೊ ಇಲ್ಲಿ ಏನು ಮಾಡಬೇಕಾಗಿದೆ ಅಂತಂದರೆ ಇವತ್ತಿನ ಯುವಕರೇನಾಗ್ತಾ ಇದ್ದಾರೆ, ಮಾನಸಿಕವಾಗಿ ಅವರಲ್ಲಿ ಬಹಳ ಕಮಜೋರಿತನ ಬಂದ್ಬಿಟ್ಟಿದೆ, ಮಾನಸಿಕವಾಗಿ ಬಹಳ ನಿರ್ಬಲರಾಗ್ಬಿಟ್ಟಿದ್ದಾರೆ. ಮಾನಸಿಕ ರೂಪದಲ್ಲಿ ಯಾವಾಗ ಅವ್ರು ಸಶಕ್ತರಾಗ್ತಾರೆ ಅಂತಹ ಯುವಕನ ಒಂದು ಅವಶ್ಯಕತೆ ನಮಗಿದೆ, ನಮ್ಮ ಸಮಾಜಕ್ಕೆ ಇದೆ. ಬಲೆ ಮೊದಲಿನ ಸಮಯದಲ್ಲಿ ಆ ಯುವಕರು, ವಿಶೇಷವಾಗಿ ಭಾರತದಲ್ಲಿ ಅಂಥ ಯುವಕರ ಸಂಖ್ಯೆ ಹೆಚ್ಚಿದೆ. ನೋಡಿದಾಗ ನಾವು ಜನಸಂಖ್ಯೆನ ಅವಲೋಕನ ಮಾಡಿದಾಗ 35 ವರ್ಷದಿಂದ 40 ವರ್ಷದಂತಹ ಕಡಿಮೆ ಆಯು ಇರುವಂತಹ ಯುವಕರ ಸಂಖ್ಯೆ ಹೆಚ್ಚಿದೆ. ಆದರೆ ಎಂಥ ಒಂದು ಯುವಕರ ಅವಶ್ಯಕತೆ ನಮಗಿದೆ ಅಂತಂದ್ರೆ ಸಶಕ್ತರಾದಂಥ ಯುವಕರ ಅವಶ್ಯಕತೆ ಇದೆ. ಸಶಕ್ತೀಕರಣ ಅಂತಂದ್ರೆ ಯಾರಲ್ಲಿ ಮೌಲಿಕವಾದಂಥ ಗುಣಗಳು ಬಹಳ ಇವೆ. ಮೌಲಿಕವಾದಂಥ ಗುಣಗಳಂತಂದ್ರೆ ಎಲ್ಲರೂ ಮಾರಲ್ ಎಜುಕೇಷನ್ ಬಗ್ಗೆ ಬಹಳ ಹೇಳ್ತಾರೆ, ಆದರೆ ಪ್ರಾಕ್ಟಿಕಲ್ದಲ್ಲಿ ಆ ಮಾರಲಿಟಿ ನಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಯಾವಾಗ ಆ ಮಾರಲಿಟಿ ಯಾವಾಗ ಬರುತ್ತೆ ಅಂತಂದರೆ ಸ್ವಲ್ಪ ನಾವೇನಾಗಬೇಕಾಗಿದೆ ಅಂತಂದರೆ ನಮ್ಮ ಜೀವನವನ್ನು ನಾವು ಶಾಂತವಾಗಿಟ್ಕೊಂಡಾಗ, ನಮ್ಮನ್ನು ನಾವು ನೋಡಿಕೊಂಡಾಗ ಆವಾಗ ಮೌಲಿಕ ಗುಣಗಳೇನಾಗ್ತಾವೆ ಅಂತಂದರೆ ಜಾಗೃತ ಆಗ್ತವೆ. ಇವೆ ಎಲ್ಲರಲ್ಲೂ ಇವೆ. ಆ ಯುವಕನಲ್ಲಿ ವಿಶೇಷವಾಗಿ ಹೆಚ್ಚಿನ ಮಟ್ಟದಲ್ಲಿ ಆ ಶಕ್ತಿಗಳಿವೆ. ಧೈರ್ಯತೆಯ ಶಕ್ತಿ ಅವನಲ್ಲಿದೆ, ಶಾಂತಿಯ ಶಕ್ತಿ ಅವನಲ್ಲಿದೆ, ಮಧುರತೆ ಶಕ್ತಿ ಅವನಲ್ಲಿ ಇದೆ, ಪವಿತ್ರತೆ ಶಕ್ತಿನೂ ಅವನಲ್ಲಿದೆ. ಎಲ್ಲ ಶಕ್ತಿಗಳ ಅವನಲ್ಲಿ ಹುದುಗಿಕೊಂಡಿವೆ. ಅಂಥ ಶಕ್ತಿಗಳನ್ನು ಯಾವಾಗ ಅವನು ತನ್ನ ಕಾರ್ಯದಲ್ಲಿ ತರ್ತಾನೆ, ಕಾರ್ಯರೂಪದಲ್ಲಿ ತಂದಾಗ ಅವಾಗೇನಾಗ್ತದೆ ಅಂತಂದರೆ ಒಂದು ಸಮಾಜದಲ್ಲಿ ಪರಿವರ್ತನೆಯನ್ನು ತರಬಹುದು. ಇವತ್ತು ಕುಂಠಿತ ಆದಂಥ ಸಮಾಜವನ್ನು ಮತ್ತೆ ಅವನು ಒಳ್ಳೆ ಸಮಾಜವನ್ನಾಗಿ ಪರಿವರ್ತನೆ ಮಾಡುವಂಥ ಶಕ್ತಿನೂ ಅವನಲ್ಲಿ ಇದೆ. ಸೊ ಅದಕ್ಕಾಗಿ ಆ ಸಮಾಜವನ್ನು ನಾವು ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಅವನು ತಾನು ಪರಿವರ್ತನೆ ಆಗಬೇಕು, ತಾನು ಸಶಕ್ತನಾಗಬೇಕು. ಕೆಲವೊಂದು ನಾವು ಹಿಂದೆ ಹೇಳಿದ ಹಾಗೆ ಅನೇಕ ಆಕರ್ಷಣೆಗಳಿಗೆ ಒಳಗಾಗಿ ತನ್ನ ಶಕ್ತಿಗಳನ್ನೇನು ಕಳ್ಕೊಳ್ತಾ ಇದ್ದಾನೆ ಅದನ್ನೆಲ್ಲ ಬಿಟ್ಬಿಡಬೇಕು. ಅಥವಾ ವ್ಯರ್ಥವಾಗಿ ತನ್ನ ಸಮಯವನ್ನು ಕಳೆದುಕೊಳ್ತಾ ಇದ್ದಾನೆ, ಅಥವಾ ನಕಾರಾತ್ಮಕತೆ ಕಡೆಗೆ ಹೋಗ್ತಾ ಇದ್ದಾನೆ, ಅದನ್ನೆಲ್ಲ ಬಿಟ್ಟಾಗ ಅವನು ಪಾಸಿಟಿವ್ ಆಗಿ ವರ್ಕ್ ಮಾಡಬೇಕು. ಬಲೆ ಎಷ್ಟೋ ಸಮಸ್ಯೆಗಳು ಬಂದ್ರೂ ಸಹ ಅವನು ಯಾವಾಗ ಪಾಸಿಟಿವ್ ಆಗಿರ್ತಾನಲ್ಲ ಆ ಸಮಸ್ಯೆಗಳೇನಾಗ್ಬಿಡ್ತಾವ ಅಂತಂದ್ರೆ ಕಡಿಮೆ ಆಗ್ತಾವೆ. ಅದಕ್ಕೆ ಹೇಳ್ತಾರಲ್ಲ ಯುವ ಶಕ್ತಿ ಅಂತಂತಂದ್ರೆ ನೆಲ ಗುದ್ದಿದ್ರೆ ನೀರು ಬರಬೇಕು ಅಂತ ಹೇಳ್ತಾರೆ. ಅಂಥ ಯುವಕರ ಅವಶ್ಯಕತೆ ನಮಗಿದೆ. ಆದರೆ ಆ ಯುವಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ತಮ್ಮದೇ ಆದಂಥ ಒಂದು ಧೋರಣೆಯೊಳಗೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇವಾಗ ಎಲ್ಲರೂ ಅದರ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಾ ಇದ್ದಾರೆ. ಅಂದ್ರೆ ತಾವು ಹೇಳಿದ್ರಲ್ಲ ನಮ್ಮ ಯುವಕರು ಇವತ್ತು ಪಾಸಿಟಿವಿಟಿಯಲ್ಲಿ ಬರಬೇಕು ಅಂತ ಹೇಳಿ, ಅದು ಅಷ್ಟೊಂದು ಈಸಿ ಅಲ್ಲ ಅಂತ ನನಗನ್ಸುತ್ತೆ. ಅಕ್ಕರು ತಮ್ಗೆ ಹೆಂಗೆ ಅನ್ಸುತ್ತೆ? ಅಷ್ಟು ಈಸಿ ಅಂತಂತಂದ್ರೆ ಬಹಳ ಈಸಿ ಆಗಿದೆ. ಅದನ್ನ ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ದೇವೆ ಅಂತಂದ್ರೆ ಬಹಳ ಡಿಫಿಕಲ್ಟ್ ಅನ್ನೋದನ್ನು ಒಂದು ನಮ್ದು ನೆಗೆಟಿವಿಟಿನೇ ಅಂತ ಹೇಳಿ, ನಕಾರಾತ್ಮಕತೆ. ಅಂದ್ರೆ ನನಗೆ ಬರಲ್ಲ, ನನಗಾಗಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಕಾರಣ ಆ ಕಾರಣ ಅಂತ ಹೇಳಿ ಅನೇಕ ಕಾರಣಗಳನ್ನ ಹೇಳಲಿಕ್ಕೆ ಶುರು ಮಾಡ್ತೀವಿ. ಅದೇ ಇವುಗಳನ್ನೆಲ್ಲ ಬಿಡಬೇಕು. ನಾನು ಯಾವಾಗ ನನ್ನಲ್ಲಿ ಆತ್ಮವಿಶ್ವಾಸ ಇರ್ತದೆ, ವಿಲ್ ಪವರ್ ಇರ್ತದೆ, ಕಾನ್ಫಿಡೆನ್ಸ್ ಇರುತ್ತೆ, ಅವುಗಳನ್ನ ನಾನು ಮಾಡಲೇಬೇಕು, ಛಲ ಅನ್ನೋದು ಬೇಕು. ಆ ಛಲ ಅನ್ನೋದು ಇದೆ, ಮನುಷ್ಯನಿಗೆ ಛಲ ಬೇಕು ಅಂತ ಹೇಳ್ತಾರೆ. ಛಲ ಇದ್ದೇ ಇದೆ, ಆದ್ರೆ ಅದನ್ನ ಮಾಡಿ ತೋರಿಸಬೇಕು. ಇವತ್ತಿನ ನಕಾರಾತ್ಮಕತೆಯ ಜಗತ್ತಿನಲ್ಲಿ ಅವನು ಸಕಾರಾತ್ಮಕ ವಿಚಾರಗಳನ್ನ ಮಾಡಿ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಂಡು ಅನ್ಯರನ್ನ ಪರಿವರ್ತನೆ ಮಾಡಿಕೊಳ್ಳುವಂಥ ಶಕ್ತಿ ಇವತ್ತಿನ ಯುವಕನಿಗೆ ಇದೆ. ಅದನ್ನ ಅವನೇನು ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ ಅದನ್ನ ಬೆಳೆಸ್ಕೊಳ್ಬೇಕು. ಅದನ್ನ ಬೆಳೆಸ್ಕೊಳ್ಬೇಕಾದ್ರೆ ಒಳ್ಳೆಯ ಒಂದು ಮಾರ್ಗವನ್ನು ಹಿಡಿಬೇಕು. ನಕಾರಾತ್ಮಕತೆಯಲ್ಲಿ ಹೋಗ್ತಾ ಇದ್ದಾನೆ ಇವತ್ತಿನ ಯುವಕ. ಆ ನಕಾರಾತ್ಮಕತೆ ವಾತಾವರಣದಿಂದ ಇವತ್ತಿನ ಯುವಕ ಹೊರಗೆ ಬರಬೇಕಾಗಿದೆ. ನಾನು ಮಾಡೇ ತೀರ್ತೇನೆ ಅನ್ನುವಂಥ ಛಲ ಅವನಲ್ಲಿದ್ದಾಗ ಅವನೇನು ಮಾಡ್ತಾನೆ ಅಂತಂದರೆ ತನ್ನ ಮಾಡುವಂತಹ ತಾನು ಸಂಕಲ್ಪ ಮಾಡಿದಂತಹ ಒಂದು ಸಂಕಲ್ಪವನ್ನು ಅಥವಾ ತಾನು ಮಾಡಿದಂಥ ಮುಟ್ಟುವಂಥ ಗುರಿಯನ್ನು ಅವನು ಮುಟ್ಟಬಹುದು, ಆ ಗುರಿಯನ್ನು ಮುಟ್ಟಬಹುದು. ಸೊ ಇಲ್ಲೇನು ಮಾಡಬೇಕಾಗಿದೆ ಅಂತಂದರೆ ತನ್ನಲ್ಲಿ ಅಮೋಘವಾದಂಥ ಶಕ್ತಿಗಳಿವೆ, ಅವುಗಳನ್ನು ಜಾಗೃತ ಮಾಡ್ಕೊಳ್ಬೇಕು. ಜಾಗೃತ ಮಾಡಿಕೊಂಡಾಗ ಅವನಲ್ಲಿ ಆ ಶಕ್ತಿ ಇದೆ, ಇಲ್ಲ ಅಂತಿಲ್ಲ. ಅವುಗಳನ್ನು ಬೆಳೆಸ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಬೇಕು.
ಆಧ್ಯಾತ್ಮಿಕ ಶಕ್ತಿ ಬೇಕಾದರೆ ಒಂದು ಒಳ್ಳೆ ಮಾರ್ಗವನ್ನು ಹಿಡ್ಕೊಳ್ಬೇಕು ಅವನು. ಒಳ್ಳೆ ಮಾರ್ಗದಲ್ಲಿ ಹೋದಾಗ ಅದರಿಂದ ಏನಾಗುತ್ತೆ, ಅನೇಕ ಪ್ರಕಾರದ ಅವನಲ್ಲಿ ದಿವ್ಯ ಗುಣಗಳ ಒಂದೇನಾಗುತ್ತೆ ಅಂತಂದರೆ ಅವನಲ್ಲಿ ಕಾಣಿಸ್ತವೆ ಇದೆ. ಆದರೆ ಅದೇನಾಗ್ಬಿಟ್ಟಿದೆ ಅಂತ ಸ್ವಲ್ಪ ಮಟ್ಟಿಗೆ ಅವನೇನು ಮಾಡ್ತಿದ್ದಾನೆ, ಮರ್ತು ಬಿಟ್ಟಿದ್ದಾನೆ ಅವುಗಳನ್ನು. ಅದಕ್ಕಾಗಿ ಹೊರಗಡೆ ಆಕರ್ಷಣೆ ಆಗಲಿ ಅಥವಾ ಅನೇಕ ಪರಿಸ್ಥಿತಿಗಳಿಗೆ ಅವನು ಕುಂತ್ಕೊಂಡು ಬಿಟ್ಟಿದ್ದಾನಲ್ಲ, ಅದನ್ನೆಲ್ಲ ಅವ್ನು ಹೊರಗೆ ತರಬೇಕಾಗಿದೆ ಇವತ್ತಿನ ಸಮಯದಲ್ಲಿ. ಯಾವಾಗ ಅವನ್ನ ಸ್ವಲ್ಪ ತ್ಯಾಗ ಮಾಡಬೇಕು ಅಂತ. ಅಂದ್ರೆ ಈಗ ಜಗತ್ತು ಆಕರ್ಷಣೆ ಜಗತ್ತಾಗಿದೆ, ಅದರಿಂದ ಅವನು ಸ್ವಲ್ಪ ಹಿಂದೆ ಸರ್ಕೋಬೇಕಾದ್ರೂ ಸ್ವಲ್ಪ ಕಷ್ಟ ಇವಾಗ. ಆದ್ರೆ ಸ್ವಲ್ಪ ಈ ವಯಸ್ಸಲ್ಲಿ ಅವನು ತ್ಯಾಗದ ಗುಣನ ಅವನು ತಂದುಕೊಂಡ ಅಂದ್ರೆ ಅವನದು ಮುಂದಿನ ಇಡೀ ಲೈಫ್ ಎಲ್ಲಾನು ಅವನು ಆರಾಮವಾಗಿರ್ತಾನೆ. ಈಗ ನಾವೊಂದು ದೋಣಿ ಮುಂದೆ ಹೋಗ್ಬೇಕಾದ್ರೂ ಸಹ ನೀರನ್ನು ಹಿಂದೆ ತಳ್ಬೇಕಾಗುತ್ತೆ. ಅಂದ್ರೆ ಕೆಲವೊಂದು ನೆಗೆಟಿವಿಟಿ ಮಾತುಗಳನ್ನ ಬಿಡಬೇಕಾಗತ್ತೆ. ಇವತ್ತನ್ನು ಬಿಡ್ತಾ ಇಲ್ಲ, ಇಟ್ಕೊಂಡ್ಬಿಟ್ಟಿದಾನ ಅವನು. ಹಿಡಿದು ಇಟ್ಕೊಂಡಾಗನೇ ಅವನಿಗೆ ಏನಾಗ್ತಾ ಇಲ್ಲ ಅಂತಂದ್ರೆ ಮುಂದೆ ಹೋಗ್ಬೇಕು ಅನ್ನೋದ್ರೂ ಅವನಿಗೆ ಸಿಗ್ತಾ ಇಲ್ಲ, ಮಾರ್ಗ ದಾರಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಕೆಲವೊಂದು ನಾನು ಮುಂದೆ ಹೋಗ್ಬೇಕಾದ್ರೆ ಕೆಲವೊಂದು ಮೊದಲೇ ಆದಂಥ ಕೆಲವೊಂದು ನಮ್ಮದೇ ಆದಂಥ ಒಂದು ಧಾರಣೆ ಇದೆಯಲ್ಲ, ಅದನ್ನೆಲ್ಲ ಬಿಡ್ಬೇಕು. ಅವನು ಬಿಟ್ಟಾಗ ಅವನು ಮುಂದೆ ಹೋಗ್ತಾನೆ. ಆ ಮುಂದೆ ಹೋದಾಗಲೇ ಅವನಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಆವಾಗ ಅವನು ಇನ್ನೊಬ್ಬರನ್ನು ಸಹ ಕರ್ಕೊಂಡು ಹೋಗ್ಬೋದು ಆ ಮಾರ್ಗಕ್ಕೆ. ಅಂದ್ರೆ ಅವ್ನು ಕಾಣಿಸುತ್ತೆ ಮಾರ್ಗ. ಇವಾಗ ಬಲೆ ಅವನಿಗೆ ಮುಂದ್ಗಡೆ ಕತ್ತಲೆ ಕಾಣಿಸ್ತಾ ಇದೆ, ಎಲ್ಲ ನಾನು ಒಬ್ಳೆ ಹೋಗ್ಬೇಕಾ ಅಥವಾ ನಾನೇ ಮಾಡ್ಬೇಕಾ ಅಂತ ಹೇಳಿ. ಆದ್ರೆ ಆ ಪರಿವರ್ತನೆಯ ಹಾದಿಯಲ್ಲಿ ಸ್ವಲ್ಪ ಅವನು ಕಷ್ಟಪಟ್ಟ, ಸ್ವಲ್ಪ ತ್ಯಾಗನೂ ಮಾಡ್ದ, ಅವಾಗ ದಬಾಯಿಸಿ ತಾನು ನಾನ್ ಚೇಂಜ್ ಆಗ್ಬೇಕು ಅಂತ ಇದು ಮಾಡ್ದ ಅಂದ್ರೆ ಅವನೊಬ್ಬ ಚೇಂಜ್ ಆದ್ರೆ ಅವನು ಇಡೀ ಸಮಾಜನ ಅವನು ಸದೃಢ ಮಾಡ್ಬೋದು ಅಂತ ತಾವು ಹೇಳ್ತಾ ಇದ್ದೀವಿ. ಅಕ್ಕೋರೆ ಯೂತ್ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರಿ. ಇನ್ನೂ ಹೆಚ್ಚಿನ ವಿಷಯನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣಂತೆ. ಧನ್ಯವಾದಗಳು ಅಕ್ಕೋರೆ, ತಮಗೆ ನಮಸ್ಕಾರಗಳು. ವೀಕ್ಷಕರೇ, ಇನ್ನೂ ಹೆಚ್ಚಿನ ವಿಷಯವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ಕಾರ.